ಗಾಯ್ಸ್, ಎಷ್ಟೋ ಜನಗಳಿಗೆ ಕೆಟ್ಟ ಕೆಲಸವನ್ನ ಮಾಡುವ ಚಟಗಳಿರುತ್ತೆ, ತೆವ್ಲುಗಳಿರುತ್ತೆ. ಬಟ್ ಆದ್ರೆ ನಿರಂತರವಾಗಿ ಮರ್ಡರ್ ಮಾಡುವ ತೆವ್ಲು ಬಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಮೂವಿಯಲ್ಲಿ ನೋಡ್ತಾ ಇದೀವಿ. ಹೌದು, ಇವತ್ತಿನ ನಮ್ಮ ಮೂವಿಯಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಒಂದೇ ಒಂದು ಚಿಕ್ಕ ಎವಿಡೆನ್ಸ್ ಅನ್ನವೇ ಕೂಡ ಬಿಡ್ದಿರಾ ಇವನು ಯಾರ ಕಥೆಯನ್ನ ಮುಗಿಸ್ಬೇಕು ಅಂತ ಅನ್ಕೋತಾನೋ ಅದೇ ರೀತಿಯಾಗಿ ಎಲ್ಲರ ಕಥೆಯನ್ನವೇ ಕೂಡ ಮುಗಿಸ್ತಿರ್ತಾನೆ. ಅಂಡ್ ಇದು ದಿನದಿಂದ ದಿನಕ್ಕೆ ಯಾವ ಲೆವೆಲ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಪೊಲೀಸ್ನವರಾಗ್ಲಿ ರಿಪೋರ್ಟರ್ಗಳಾಗ್ಲಿ ಯಾರ ಕೈಯಲ್ಲಿವೆ ಆ ಕಿಲ್ಲರ್ ಯಾರು ಅಂತ ಕಂಡು ಹಿಡಿಯೋದಿಕ್ಕೆ ಆಗೋದೇ ಇಲ್ಲ. ಸೊ ಈ ಲೆವೆಲ್ಗೆ ಕೊಲೆಗಳನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಏನಕ್ಕೆ ಮಾಡ್ತಾ ಇದ್ದಾನೆ, ಅದ್ರ ಹಿಂದೆ ಇರುವ ಉದ್ದೇಶ ಆದ್ರೆ ಏನು? ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಈ ಸೀರಿಯಲ್ ಕಿಲ್ಲರ್ ಬೇರೆ ಎಲ್ಲವೇ ಕೂಡ ಇರೋದಿಲ್ಲ. ಈ ಪೊಲೀಸ್ಗಳ ಜೊತೆಗೇನೆ ಸೇರ್ಕೊಂಡು ಎಲ್ಲಾ ಕೆಲ್ಸಗಳನ್ನವೇ ಕೂಡ ಮಾಡಿ ಬರ್ತಿರ್ತಾನೆ. ಅಂಡ್ ಈ ಮೂವಿಯಲ್ಲಿ ನೆಕ್ಸ್ಟ್ ಲೆವೆಲ್ ನ ಟ್ವಿಸ್ಟ್ ಗಳನ್ನ ನಮ್ಗೆ ಕೊಡ್ತಾನೆ ಇರ್ತಾರೆ. ಆದ್ರಿಂದ ಸ್ಕಿಪ್ ಅನ್ನ ಮಾಡದೆ ಮೂವಿಯನ್ನ ಕೊನೆವರೆಗೂ ನೋಡಿ. ಅಂದಾಗೆ ಮೂವಿಯ ಹೆಸರು ಬಂದು ಮೋಟಿವ್ ಫಾರ್ ಮರ್ಡರ್ ಅಂತ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅದು ಅಲ್ಲದೆ ನಿಮ್ಗೆ ಇನ್ನವೇ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ಬೇಕು ಅಂತ ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಇನ್ನಷ್ಟು ಸಪೋರ್ಟ್ ಅನ್ನ ಮಾಡಿ. ಸರಿ, ಇನ್ನು ತಡವನ್ನ ಮಾಡದೆ ಇವತ್ತಿನ ಸ್ಟೋರಿಯನ್ನ ಶುರು ಮಾಡ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಧಾರಾಕಾರವಾದ ಮಳೆಯ ಜೊತೆಗೆ ಒಬ್ಬ ರೈಟರ್ ಅನ್ನ ನಾವು ನೋಡ್ತೀವಿ. ಅಂಡ್ ಈ ರೈಟರ್ ಗೆ ಒಬ್ಬ ಸೀರಿಯಲ್ ಕಿಲ್ಲರ್ ನ ಬಗ್ಗೆ ಇನ್ಫಾರ್ಮೇಶನ್ ಗಳು ಸಿಕ್ಕಿರುತ್ತೆ. ಅಂದ್ರೆ ಇವನು ನಿರಂತರವಾಗಿ ಮತ್ತೆ ಸೀಕ್ರೆಟ್ ಆಗಿನೇ ಜನಗಳ ಕಥೆಯನ್ನ ಮುಗಿಸ್ತಿರೋದು ಗೊತ್ತಾಗಿದೆ. ಆದ್ರಿಂದ ಆ ಕಿಲ್ಲರ್ ನ ಬಗ್ಗೆ ಇನ್ಫಾರ್ಮೇಶನ್ ಗಳು ಸಿಗೋದನ್ನ ಕಲೆಕ್ಟ್ ಅನ್ನ ಮಾಡ್ಕೊಂಡು ಇವನ ಮೇಲೆ ಒಂದು ಬುಕ್ ಅನ್ನ ಬರೆದ್ರೆ ಚೆನ್ನಾಗಿರುತ್ತೆ ಅನ್ನೋದಾಗಿ ಸ್ಟೋರಿಯನ್ನ ಬರೆಯೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸೀದಾ 5 ವರ್ಷಗಳ ನಂತರವಾಗಿ ಪ್ರೆಸೆಂಟ್ ಅನ್ನ ತೋರಿಸ್ತಾರೆ ನಮ್ಗೆ. ಅಂಡ್ ಇವಾಗ ಒಂದು ಮೂವಿಯ ಶೂಟಿಂಗ್ ಕೂಡ ನಡೀತಿರುತ್ತೆ. ಅಂಡ್ ಅದರಲ್ಲಿ ತುಂಬಾನೇ ಫೇಮಸ್ ಆಗಿರುವ ರೋಹಿತ್ ಅನ್ನುವ ವ್ಯಕ್ತಿ ಹೀರೋವಾಗಿನೇ ಆಕ್ಟಿಂಗ್ ಅನ್ನ ಮಾಡ್ತಿರೋದು. ಅಂಡ್ ಶೂಟಿಂಗು ಶುರುವಾಗೋದಕ್ಕಿಂತ ಮುಂಚೆ ನಾನು ರೆಸ್ಟ್ ಅನ್ನ ಮಾಡಿ ಬರ್ತೀನಿ ಅಂತ ಅವನಿಗೆ ಕೊಟ್ಟಿರುವ ರೂಮ್ ನ ಒಳಗಡೆಗಾಗಿನೇ ಬರ್ತಾನೆ. ಅಂಡ್ ಈ ರೋಹಿತ್ ಅವನ ರೂಮ್ ನ ಒಳಗಡೆಗೆ ಬಂದಿದ್ ಕೂಡ್ಲೆ ಬ್ಲಾಕ್ ಹುಡಿಯನ್ನ ಹಾಕೊಂಡಿರುವ ಒಬ್ಬ ವ್ಯಕ್ತಿ ಬಚ್ಚಿಟ್ಕೊಂಡು ರೂಮ್ ನ ಒಳಗಡೆಗಾಗಿನೇ ಬರ್ತಾನೆ. ಅಂಡ್ ಅವನ ಮುಖವನ್ನವೇ ಕೂಡ ನಾವು ನೋಡೋದಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ಕವರ್ ಮಾಡ್ಕೊಂಡಿದ್ದಾನೆ. ಅಂಡ್ ಸೀದಾ ಈ ರೋಹಿತ್ ಅನ್ನುವ ಆಕ್ಟರ್ ನ ಹತ್ರಕ್ಕಾಗಿನೇ ಬಂದು ಅವನ ಕುತ್ತಿಗೆಯನ್ನ ಪ್ರೆಸ್ ಮಾಡಿ ಅವನ ಕಥೆಯನ್ನವೇ ಕೂಡ ಮುಗಿಸ್ಬಿಡ್ತಾನೆ. ನಂತರ ರೋಹಿತ್ ನ ಅಸಿಸ್ಟೆಂಟ್ ಶೂಟಿಂಗ್ ಅನ್ನ ಮಾಡೋದಿಕ್ಕೆ ಅವನನ್ನ ಕರೆಯೋಣ ಅಂತ ಬಂದು ನೋಡ್ಬೇಕಾದ್ರೆ ಅವನು ಫುಲ್ ಶಾಕ್ ಆಗಿ ಎಲ್ಲರಿಗೂ ಕೂಡ ಈ ವಿಷಯವನ್ನ ತಿಳಿಸ್ತಾನೆ. ಅಂಡ್ ಅದು ಅಲ್ಲದೆ ಅವನ ಮೈ ಮೇಲಿರುವ ಬಟ್ಟೆಯನ್ನವೇ ಕೂಡ ತೆಗೆದು ಹಾಕಲಾಗಿದೆ. ಸೊ ಈ ವಿಷಯ ಗೊತ್ತಾಗ್ತಿದಾಗಿನೇ ರಿಪೋರ್ಟರ್ ಆಗಿರುವ ರಾಧಾ ಕೂಡ ಈ ಸ್ಪಾಟಿಗಾಗಿನೇ ಬಂದು ಇಲ್ಲಿ ಏನ್ ನಡೆದಿದೆ ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಅದು ಅಲ್ಲದೆ ಆ ಮರ್ಡರ್ ಆಗಿರುವ ರೀತಿಯನ್ನ ನೋಡಿ ಒಂದು ಕ್ಷಣಕ್ಕೆ ಇವಳು ಗಾಬರಿಯನ್ನವೇ ಕೂಡ ಮಾಡ್ಕೋತಾಳೆ. ಅಂಡ್ ಸ್ವಲ್ಪ ಹೊತ್ತಾಗ್ತಿದಾಗೇನೆ ಪೊಲೀಸ್ ಅವರ ಟೀಮ್ ಕೂಡ ಈ ಜಾಗಕ್ಕಾಗಿನೇ ಬಂದು ತಲುಪುತ್ತೆ. ಅಂಡ್ ಇವಾಗ ಈ ಕೇಸನ್ನ ಸಾಲ್ವ್ ಅನ್ನ ಮಾಡೋದಿಕ್ಕೆ ಬಂದಿರೋದು ಎಸಿಪಿ ಕೃಷ್ಣ. ಅಂಡ್ ಇವನು ಬರ್ತಿದ್ದಾಗೇನೆ ಪೂರ್ತಿ ಮೀಡಿಯಾದವರನ್ನ ಜಾಗದಿಂದಾನೇ ಸೈಡಿಗೆ ಬೋಡಿಸ್ತಾನೆ. ಯಾಕಂದ್ರೆ ಇವರ ಕೆಲ್ಸಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಿಕ್ಕೆ. ಅಂಡ್ ಅದೇ ರೀತಿಯಾಗಿ ಕೃಷ್ಣ ಒಳಗಡೆಗಾಗಿನೇ ಬಂದು ಈ ಕ್ರೈಮು ಯಾವ ರೀತಿಯಾಗಿ ನಡೆದಿದೆ ಅನ್ನೋದಾಗಿ ಎಲ್ಲವನ್ನವೇ ಕೂಡ ಇನ್ಸ್ಪೆಕ್ಟ್ ಅನ್ನ ಮಾಡ್ತಾನೆ. ಆ ನಂತರ ಯಾವ್ದಾದ್ರೂ ಎವಿಡೆನ್ಸ್ ಗಳು ಸಿಗುತ್ತಾ ಅಂತ ಚೆಕ್ ಅನ್ನ ಮಾಡ್ಬೇಕಾದ್ರೆ ಕುತ್ತಿಗೆಗೆ ಹಾಕೊಳ್ಳುವ ಒಂದು ಚೈನ್ ಕೂಡ ಸಿಗುತ್ತೆ. ಸೊ ಈ ಕೇಸ್ ನಲ್ಲಿ ನಮ್ಗೆ ಸಿಕ್ಕಿರುವ ಎವಿಡೆನ್ಸ್ ಇದೇನೆ ಅನ್ನೋದಾಗಿ ಅದನ್ನ ಎತ್ತಿ ಮಡಿಕೋತಾನೆ. ಅಂಡ್ ಇದೇ ಟೈಮಿಗೆ ಕಮಿಷನರ್ ಕೂಡ ಫೋನ್ ಅನ್ನ ಮಾಡಿ ಕೃಷ್ಣ ಅವನನ್ನ ಕರೆದು, ನೋಡು, ಇವಾಗ ಸತ್ತು ಹೋಗಿರೋದು ಒಂದು ದೊಡ್ಡ ಸೆಲೆಬ್ರಿಟಿ ಆಗಿರುವ ಆಕ್ಟರು. ಆದ್ರಿಂದ ನಾವು ಆದಷ್ಟು ಬೇಗ ಕೊಲೆಗಾರ ಯಾರು ಅನ್ನೋದಾಗಿ ಕಂಡು ಹಿಡಿಬೇಕು. ಅಂಡ್ ಅದಕ್ಕೆ ಬೇಕಾದ ಎಲ್ಲ ಆಕ್ಷನ್ ಗಳನ್ನವೇ ಕೂಡ ತಗೊಳ್ಳಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ನಮ್ಮ ಕೃಷ್ಣ ಕೂಡ ಸರಿ ಬೋಗಿ ಅನ್ನೋದಾಗಿ ಅವನ ಡ್ಯೂಟಿಯನ್ನ ಮುಗಿಸ್ಕೊಂಡು ವಾಪಸ್ಸು ಅವನ ಮನೆಗೆನೆ ಬರ್ತಾನೆ. ಅಂಡ್ ಇವಾಗ್ಲೇನೆ ನಮ್ಗೆ ಗೊತ್ತಾಗೋದು ಆ ರಿಪೋರ್ಟರ್ ಆಗಿರುವ ರಾಧಾ ಮತ್ತೆ ಈ ಪೊಲೀಸ್ ಆಫೀಸರ್ ಆಗಿರುವ ಕೃಷ್ಣ ಇಬ್ಬರವೇ ಕೂಡ ಗಂಡ ಹೆಂಡತಿ ಅನ್ನೋದಾಗಿ. ಅಂಡ್ ಇವಾಗ ರಾಧಾ ಈ ಕೇಸ್ ನ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಕೇಳೋದಿಕ್ಕೆ ಶುರುವನ್ನ ಮಾಡ್ಬೇಕಾದ್ರೆ ಅದಕ್ಕೆ ಕೃಷ್ಣ ಪರ್ಸನಲ್ ಲೈಫ್ ಅನ್ನೇ ಬೇರೆ, ಪ್ರೊಫೆಷನಲ್ ಲೈಫ್ ಅನ್ನೇ ಬೇರೆ ಬೇರೆಯಾಗಿನೇ ನೋಡ್ತಾನೆ. ಆದ್ರಿಂದ ಜಾಸ್ತಿಯಾಗಿ ಯಾವ ವಿಷಯಗಳನ್ನವೇ ಕೂಡ ಹೇಳ್ಕೊಳ್ತೀರಾ, ಕೇವಲ ನಮ್ಗೆ ಒಂದೇ ಒಂದು ಚೈನ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾತ್ರವಾಗಿನೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಜರ್ನಲಿಸಂ ನ ಒಂದು ಕಾಲೇಜ್ ಅನ್ನ ನಮ್ಗೆ ತೋರಿಸ್ಬೇಕಾದ್ರೆ ಅಲ್ಲಿನ ಪ್ರಿನ್ಸಿಪಲ್ ಮೀನಾ ಅನ್ನುವ ಒಬ್ಳು ಫೇವ್ರೇಟ್ ಆದ ಸ್ಟೂಡೆಂಟ್ ಅನ್ನ ಭೇಟಿ ಮಾಡ್ತಾರೆ. ಮೀನಾ, ನೀನು ಪಡ್ತಾ ಇರುವ ಕಷ್ಟವನ್ನ ನೋಡಿದ್ರೆ ನಿನ್ನ ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬದಲಾಗ್ತೀಯ ಅನ್ನೋದಾಗಿ ಹೇಳ್ಕೊತಾರೆ. ಅಂಡ್ ಇದೇ ಕಾಲೇಜ್ಗೆ ನಮ್ಮ ರಾಧಾ ಕೂಡ ಬಂದು ಇವರಿಗೆ ಕ್ಲಾಸ್ ಅನ್ನ ತಗೋತಾಳೆ. ಅಂದ್ರೆ ಇವಳವೇ ಕೂಡ ಜರ್ನಲಿಸ್ಟ್ ಆಗಿರೋದ್ರಿಂದ ಜಸ್ಟ್ ಇವರಿಗೆ ಮೋಟಿವೇಟ್ ಅನ್ನ ಮಾಡಿ ಯಾವ್ಯಾವ ಜವಾಬ್ದಾರಿಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಿಕ್ಕಾಗಿನೇ ಬಂದಿದ್ದಾಳೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಕೃಷ್ಣ ಹಾಸ್ಪಿಟಲ್ಗಾಗಿನೇ ಬಂದು ಆ ರೋಹಿತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಗಿದೆ ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ಬಂದಿದ್ದಾನೆ. ಅಂಡ್ ಇವಾಗ ಡಾಕ್ಟರ್ವೇ ಕೂಡ ಏನನ್ನ ಹೇಳ್ತಾರೆ ಅಂದ್ರೆ ಯಾರು ಅವನ ಕತ್ತನ್ನ ಜೋರಾಗಿ ಪ್ರೆಸ್ ಮಾಡಿ ಅವನ ಕತ್ತಿಯನ್ನ ಮುಗಿಸಲಾಗಿದೆ.
ಆ ನಂತರ ಅವನ ಬಾಡಿ ಮೇಲಿರುವ ಬಟ್ಟೆಗಳನ್ನ ತೆಗೆದು ಹಾಕಿದ್ದಾರೆ. ಸೊ ಇದೇ ಗಡಿಬಿಡಿಯಲ್ಲಿ ಆ ಕಿಲ್ಲರ್ನ ಚೈನು ಕಿತ್ಕೊಂಡು ಕೆಳಗಡೆಗಾಗಿ ಬಿದ್ದೋಗಿರಬಹುದು. ಅಂಡ್ ಅದು ಅಲ್ಲದೆ ರೋಹಿತ್ ಅವನ ಬಾಡಿಯನ್ನ ಯಾವ ರೀತಿಯಾಗಿ ಪ್ರೆಸೆಂಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಎಕ್ಸಾಕ್ಟ್ ಆಗಿ ಒಂದು ಫೇಮಸ್ ಆಗಿರುವ ಪೇಂಟಿಂಗ್ ಹಾಗೇನೆ ಇವನ ಬಾಡಿಯನ್ನ ಡಿಸೈನ್ ಮಾಡಿ ಮಡಗಿದ್ರು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಕೃಷ್ಣ ಕೂಡ ಆ ಪೇಂಟಿಂಗ್ ನ ಬಗ್ಗೆ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಸೇಮ್ ಟು ಸೇಮ್ ಅದೇ ರೀತಿಯಾಗಿನೇ ಇವನ ಬಾಡಿಯನ್ನವೇ ಕೂಡ ಪ್ರೆಸೆಂಟ್ ಅನ್ನ ಮಾಡಿ ಮಡಗಲಾಗಿತ್ತು. ಅಂದ್ರೆ ಪೇಂಟಿಂಗ್ ಗಳ ರೆಫರೆನ್ಸ್ ಅನ್ನ ತಗೊಂಡು ಆ ಕಿಲ್ಲರು ಕೊಲೆಗಳನ್ನ ಮಾಡ್ತಾ ಇದ್ದಾನೆ ಅನ್ನೋದಾಗಿನೇ ತಿಳ್ಕೊತಾರೆ. ನೆಕ್ಸ್ಟ್ ನಾವು ಕಾಲೇಜ್ ನಲ್ಲಿ ಓದ್ತಿರುವ ಮೀನಾ ಅನ್ನುವ ಒಂದು ಹುಡುಗಿಯನ್ನ ನೋಡಿದ್ವಿ ಅಲ್ವಾ, ಅವಳನ್ನ ವಿನೋದ್ ಅನ್ನುವ ಒಬ್ಬ ಹುಡುಗ ಲವ್ವನ್ನ ಮಾಡಿ ಬರ್ತಿದ್ದಾನೆ. ಅಂಡ್ ಇವಾಗ ನಮ್ಮ ಮೀನಾ ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಒಂದು ಹೋಟೆಲ್ಗಾಗಿನೇ ಬಂದು ಮಾಸ್ಕ್ ಅನ್ನ ಹಾಕೊಂಡಿರುವ ಒಬ್ಬ ವ್ಯಕ್ತಿಯನ್ನ ಬಂದು ಭೇಟಿಯನ್ನ ಮಾಡ್ತಾಳೆ. ಸೊ ಇದನ್ನ ವಿನೋದ್ ಕೂಡ ಫಾಲೋವನ್ನ ಮಾಡ್ಕೊಂಡು ಎಲ್ಲವನ್ನ ರೆಕಾರ್ಡ್ ಅನ್ನ ಮಾಡ್ಕೋತಾನೆ. ನೆಕ್ಸ್ಟ್ ನಮ್ಮ ಕೃಷ್ಣ ಅವನನ್ನ ನಾವು ನೋಡ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ವಾಪಸ್ ಬಂದು ಇಲ್ಲಿವರೆಗೂ ಕೂಡ ಎಷ್ಟೋ ಕೇಸ್ಗಳು ಸಾಲ್ವ್ ಆಗಿಲ್ಲ ಅಲ್ವಾ. ಸೊ ಆ ಎಲ್ಲಾ ಕೇಸ್ಗಳನ್ನವೇ ಕೂಡ ರೀಓಪನ್ ಅನ್ನ ಮಾಡಿ ಎನ್ಕ್ವೈರಿಯನ್ನ ಮಾಡಿ ಯಾವ್ದಾದ್ರೂ ಈ ಕೊಲೆಗೆ ಮ್ಯಾಚ್ ಆಗುತ್ತಾ ನೋಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಕೊಲೆಗಳನ್ನ ಮಾಡ್ತಿರುವ ಕಿಲ್ಲರ್ ಅನ್ನ ನಾವು ನೋಡ್ತೀವಿ. ಬಟ್ ಆದ್ರೆ ಇವಾಗ್ಲೂ ಕೂಡ ನಾವು ಅವನ ಮುಖವನ್ನ ನೋಡೋದಿಕ್ಕೆ ಆಗೋದಿಲ್ಲ. ಅಂಡ್ ಇವಾಗ ಕಿಲ್ಲರು ಕೇವಲ ಪೇಂಟಿಂಗ್ಗಳನ್ನೇ ನೋಡ್ಕೊಂಡು ನಿಂತಿರೋದನ್ನ ತೋರಿಸ್ತಾರೆ. ಅಂದ್ರೆ ಇವನು ಪೇಂಟಿಂಗ್ಗಳನ್ನ ರೆಫರೆನ್ಸ್ ಅನ್ನ ತಗೊಂಡೆ ಎಲ್ಲಾ ಮರ್ಡರ್ ಗಳನ್ನೂ ಕೂಡ ಮಾಡಿ ಬರ್ತಿರೋದು. ಇನ್ನೊಂದ್ ಕಡೆಯಲ್ಲಿ ನಮ್ಮ ರಾಧಾ ಅವಳನ್ನ ನಾವು ನೋಡ್ಬೇಕಾದ್ರೆ ಈ ರೋಹಿತ್ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಒಂದು ಜಿಮ್ ನ ಓಪನಿಂಗ್ ಇವೆಂಟ್ ಗೆ ಇವನನ್ನ ಕರೆದಿರ್ತಾರೆ. ಸೊ ಅದರ ಸಿಸಿಟಿವಿಯ ಫುಟೇಜ್ ಗಳನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ತುಂಬಾನೇ ಮಿಸ್ಟೀರಿಯಸ್ ಆಗಿ ಇವನನ್ನ ಫಾಲೋ ಮಾಡ್ಕೊಂಡು ಬರ್ತಿರೋದಾಗಿನೇ ನೋಡ್ತಾಳೆ. ಸೊ ಫಟ್ ಅಂತ ಈ ವಿಷಯವನ್ನ ಇವಳ ಬಾಸ್ಗಾಗಿನೇ ಇನ್ಫಾರ್ಮ್ ಅನ್ನ ಮಾಡ್ತಾಳೆ. ಅಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೃಷ್ಣನ ಅಸಿಸ್ಟೆಂಟ್ ಆಗಿರುವ ಅರ್ಜುನ್ ಮತ್ತೊಂದು ಇಂಟ್ರೆಸ್ಟ್ ಆಗಿರುವ ವಿಷಯವನ್ನ ತಗೊಂಡು ಬರ್ತಾನೆ. ಅಂದ್ರೆ ಇಲ್ಲಿವರೆಗೂ ಹಲವಾರು ಮಿಸ್ಟರಿ ಮರ್ಡರ್ ಗಳು ನಡೆದಿರ್ತಾ ಇದ್ದು ಇವಾಗ ನಡೆದಿರುವ ಮರ್ಡರ್ಗೆ 100% ಆಗಿನೇ ರಿಲೇಟ್ ಆಗ್ತಿದೆ. ಅಂಡ್ ಎಲ್ಲನವೇ ಕೂಡ ಒಂದೇ ರೀತಿಯಾದ ಪ್ಯಾಟರ್ನ್ ಅಲ್ಲಿ ನಡೆದಿದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಈ ವಿಷಯ ಪೊಲೀಸ್ನವರಿಗೆ ಗೊತ್ತಾಗದೆ ಇಲ್ಲಿವರೆಗೂ ಕೂಡ ಇದನ್ನ ಕಂಡು ಹಿಡಿಯೋದಿಕ್ಕೆ ಆಗೇ ಇಲ್ಲ. ನಂತರ ಇವಾಗ ಈ ಎಲ್ಲಾ ಕೇಸ್ಗಳನ್ನವೇ ಕೂಡ ಲಿಂಕನ್ನ ಮಾಡ್ಕೊಂಡು ಮತ್ತೆ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಕಾಲೇಜ್ ಅಲ್ಲಿ ಇರುವ ನಮ್ಮ ಮೀನಾ ಅವಳನ್ನ ನಾವು ನೋಡ್ಬೇಕಾದ್ರೆ ಅದೇ ಆ ವಿನೋದ್ ಸೀಕ್ರೆಟ್ ಆಗಿನೇ ಇವಳ ವಿಡಿಯೋವನ್ನ ಮಾಡ್ಕೊಂಡ್ ಬಿಟ್ಟಿದ್ದ ಅಲ್ವಾ. ಸೊ ಆ ವಿಡಿಯೋವನ್ನ ಎಲ್ರಿಗೂ ಕೂಡ ತೋರಿಸಿ ಇವಳಿಗೆ ಇನ್ಸರ್ಟ್ ಅನ್ನ ಮಾಡ್ಬಿಡ್ತಾನೆ. ಸೊ ಇದರಿಂದ ಬೇಜಾರಾಗುವ ಮೀನಾ ಹತ್ಕೊಂಡು ಮನೆಗಾಗಿನೇ ಓಡ್ಕೊಂಡು ಬಂದ್ಬಿಡ್ತಾಳೆ. ಅಂಡ್ ಇದನ್ನ ನೋಡುವ ಪ್ರಿನ್ಸಿಪಾಲ್ ಕೂಡ ಇವನ ಹತ್ರಕ್ಕಾಗಿನೇ ಬಂದು ಬೇರೊಬ್ಬರ ಪರ್ಸನಲ್ ವಿಷಯವನ್ನ ತಗೊಂಡು ಈ ರೀತಿಯಾಗಿ ಅವಮಾನವನ್ನ ಮಾಡ್ಬಾರ್ದು ಅಂತ ಆ ವಿನೋದ್ಗೆ ಸರಿಯಾಗಿನೇ ಬೈತಾರೆ. ಇನ್ನೊಂದ್ ಕಡೆಯಲ್ಲಿ ಪೊಲೀಸ್ಗಳು ಕಮಿಷನರ್ಗಳು ಎಲ್ಲರೂ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಅರೇಂಜ್ ಮಾಡಿ ಇವಾಗ ನಡೀತಿರುವ ಎಲ್ಲಾ ಕೊಲೆಗಳನ್ನವೇ ಕೂಡ ಒಬ್ಬನೇ ಕಿಲ್ಲರು ಮಾಡ್ತಾ ಇರೋದು. ಅಂಡ್ ಅವನು ಪೇಂಟಿಂಗ್ ಗಳ ರೆಫರೆನ್ಸ್ ಅನ್ನ ತಗೊಂಡು ಈ ಕೊಲೆಗಳನ್ನ ಮಾಡಿ ಬರ್ತಿದ್ದಾನೆ. ಅಂಡ್ ಆದಷ್ಟು ಬೇಗ ಅವನನ್ನ ಹಿಡಿತೀವಿ ಅನ್ನೋದಾಗಿನವೇ ಕೂಡ ಒಂದು ವಿಷಯವನ್ನ ಹೇಳ್ಕೊತಾರೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ರಾಧಾ ಅವಳನ್ನ ನೋಡ್ಬೇಕಾದ್ರೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದಾಳೆ ಅಲ್ವಾ. ಸೊ ಸೀದಾ ಅವಳ ಬಾಸ್ ನ ಹತ್ರಕ್ಕಾಗಿನೇ ಬಂದು ಎಲ್ಲವನ್ನ ಹೇಳ್ಕೋಬೇಕಾದ್ರೆ ಅದಕ್ಕೆ ಬಾಸ್ ಕೂಡ ಮತ್ತೊಂದು ವಿಷಯವನ್ನ ಹೇಳ್ಕೊತಾನೆ. ನೋಡಮ್ಮ, ಇವಾಗ ನಡೀತಿರುವ ಈ ಕೊಲೆಗಳನ್ನ ನಾವು ನೋಡ್ತಿರ್ಬೇಕಾದ್ರೆ 5 ವರ್ಷಗಳ ಹಿಂದೆ ಒಬ್ಬ ರೈಟರು ಒಂದು ಬುಕ್ ಅನ್ನ ಬರ್ದಿದ್ರು. ಅಂಡ್ ಅದ್ರಲ್ಲಿ ಇದೇ ರೀತಿಯಾಗಿ ಪೇಂಟಿಂಗ್ ಗಳ ರೆಫರೆನ್ಸ್ ಅನ್ನ ತಗೊಂಡು ಕೊಲೆಗಳನ್ನ ಮಾಡಲಾಗ್ತಿತ್ತು. ಬಟ್ ಆದ್ರೆ ಆ ಬುಕ್ ತುಂಬಾನೇ ಡೇಂಜರಸ್ ಆಗಿರೋದ್ರಿಂದ ಅದನ್ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಆ ಬುಕ್ ಬೇರೆ ಯಾವ್ದು ಅಲ್ಲ, ಓಪನಿಂಗ್ ಸೀನ್ ನಲ್ಲಿ ಒಬ್ಬ ರೈಟರು ಬರೀತಿದ್ದ ಅಲ್ವಾ, ಅದೇ ಬುಕ್ ನ ಬಗ್ಗೆ ಇವಾಗ ಇಬ್ರು ಮಾತಾಡ್ತಾ ಇರೋದು. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಿರುವ ಜಿತೇಂದ್ರ ಅನ್ನುವ ಒಬ್ಬ ವರ್ಕರ್ ಸರ್ ನಿಮ್ಗೆ ಯಾವ್ದೋ ಒಂದು ಪೆನ್ಡ್ರೈವ್ ಮತ್ತೆ ಲೆಟರ್ ಬಂದಿದೆ ಅನ್ನೋದಾಗಿ ಇಬ್ರಿಗೇನೆ ತಂದು ಕೊಡ್ತಾನೆ. ಅಂಡ್ ಇಬ್ರು ಕೂಡ ಅದನ್ನ ಪ್ಲೇ ಮಾಡಿ ನೋಡ್ಬೇಕಾದ್ರೆ ಅದನ್ನ ಕಳ್ಸಿರೋದು ಬೇರೆ ಯಾರಿಗೂ ಅಲ್ಲ, ಸೀರಿಯಲ್ ಕಿಲ್ಲರೇ. ನಿಮ್ಮೆಲ್ಲರಿಗೂ ಕೂಡ ನಾನು ಓಪನ್ ಆಗಿನೇ ಚಾಲೆಂಜ್ ಅನ್ನ ಮಾಡ್ತಾ ಇದ್ದೀನಿ. ತಾಕತ್ತಿದ್ರೆ ಇದನ್ನ ಟಿವಿಯಲ್ಲಿ ಪ್ಲೇ ಮಾಡಿ ನನ್ನನ್ನ ಹುಡುಕಿ ನೋಡಿ ಅನ್ನೋದಾಗಿನೇ ಹೇಳ್ತಿದ್ದಾನೆ. ಸೊ ಈ ವಿಷಯ ಪೊಲೀಸ್ನವರಿಗೂ ಕೂಡ ಗೊತ್ತಾಗ್ಬೇಕಾದ್ರೆ ಈ ಕೇಸು ನಾವ್ ಅನ್ಕೊಂಡಷ್ಟು ನಾರ್ಮಲ್ ಆಗಿಲ್ಲ ಅಂತ ಅರ್ಥವಾಗುತ್ತೆ. ಅಂಡ್ ಈ ಕಡೆ ನಮ್ಮ ರಾಧಾ ಅವಳನ್ನ ನೋಡ್ಬೇಕಾದ್ರೆ ನಾವು ಹೇಗಾದ್ರೂ ಮಾಡಿ ಆ ಬ್ಯಾನ್ ಆಗಿರುವ ಬುಕ್ ಅನ್ನ ತಗೋಬೇಕು ಅಂತ ಸೀದಾ ರೈಟರ್ನ ಹತ್ರಕ್ಕಾಗಿನೇ ಬಂದು ಆ ಬುಕ್ ನ ಬಗ್ಗೆ ಎನ್ಕ್ವೈರಿಯನ್ನ ಮಾಡ್ತಾಳೆ. ಬಟ್ ಆದ್ರೆ ಆ ರೈಟರು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಇವಳಿಗೆ ಬೈದು ಹೊರಗಡೆಗಾಗಿನೇ ಕಳಿಸ್ಬಿಡ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಕೃಷ್ಣ ಎನ್ಕ್ವೈರಿಯನ್ನ ಮುಂದುವರೆಸ್ತಿರ್ಬೇಕಾದ್ರೆ ಆ ರೋಹಿತ್ ದೀನ ಅನ್ನುವ ಒಬ್ಬ ವ್ಯಕ್ತಿ ಜೊತೆ ಜಗಳವನ್ನ ಮಾಡ್ಕೊಂಡಿದ್ದ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ದೀನ ಅನ್ನುವ ವ್ಯಕ್ತಿ ಬಗ್ಗೆ ಇಬ್ರು ಎನ್ಕ್ವೈರಿಯನ್ನ ಮಾಡಿ ನೋಡ್ಬೇಕಾದ್ರೆ ಅವನು ನಮ್ಮ ರಾಧಾ ಅವಳು ಕೆಲಸವನ್ನ ಮಾಡ್ತಿರುವ ಕಂಪನಿಯಲ್ಲೇ ಇವನು ಕೂಡ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸೊ ಸೀದಾ ಅವನನ್ನ ಹುಡಿಕೊಂಡು ಬಂದು ರೋಹಿತ್ ಅವನ ಕಥೆಯನ್ನ ಮುಗಿಸಿದ್ಯಾ ಇಲ್ವಾ ಹೇಳು ಅನ್ನೋದಾಗಿನೇ ಬೆದರಿಕೆನ ಹಾಕ್ಬೇಕಾದ್ರೆ ಸರ್ ನಾನು ಮತ್ತೆ ಅವನು ಇಬ್ರು ಕೂಡ ಜಗಳವನ್ನ ಮಾಡ್ಕೊಂಡಿದ್ದು ನಿಜಾನೇ. ಅಂದ್ರೆ ನಾನು ತಗೊಳ್ಳೋದಿಕ್ಕೆ ನೋಡ್ತಿದ್ದ ಪ್ರಾಪರ್ಟಿಯನ್ನ ಅವನು ತಗೊಳ್ಳೋದಿಕ್ಕಾಗಿ ನೋಡಿದ್ದ. ಸೊ ಇದೇ ಕಾರಣಕ್ಕೆ ಜಗಳವನ್ನ ಮಾಡ್ಕೊಂಡಿದ್ದೆ ಹೊರತು ಅವನ ಪ್ರಾಣವನ್ನ ತೆಗೆಯುವ ಮಟ್ಟಿಗೆ ನಾವು ಜಗಳವನ್ನ ಮಾಡ್ಕೊಂಡಿಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ನೋಡುವ ನಮ್ಮ ರಾಧಾ ಕೂಡ
ನಾನು ದೀನ ಅವನನ್ನ ತುಂಬಾ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಇವನು ಕೊಲೆಯನ್ನ ಮಾಡುವಷ್ಟು ಕೆಟ್ಟವನಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ಇಲ್ಲಿವರೆಗೂ ಕೂಡ ಕೊಲೆಗಾರ ಯಾರು ಅನ್ನೋದಾಗಿ ಒಂದು ಚಿಕ್ಕ ಕ್ಲೂ ಕೂಡ ಸಿಕ್ಕಿಲ್ಲ ಅಲ್ವಾ. ಆದ್ರಿಂದ ಪೊಲೀಸ್ ಅವರ ಮೇಲೆ ತುಂಬಾನೇ ಪ್ರೆಷರ್ಗಳು ಬೀಳೋದಿಕ್ಕೆ ಶುರುವಾಗುತ್ತೆ. ಸೊ ನಮ್ಮ ಕೃಷ್ಣ ಮತ್ತೆ ಕಾನ್ಫರೆನ್ಸ್ ಅನ್ನ ಅರೇಂಜ್ ಮಾಡಿ ಒಂದು ಹೊಸದಾದ ಆಪ್ ಅನ್ನ ಲಾಂಚ್ ಅನ್ನ ಮಾಡಿಸ್ತಾನೆ. ಅಂದ್ರೆ ಯಾರಾದ್ರೂ ನಿಮ್ಮನ್ನ ಮಿಸ್ಟೀರಿಯಸ್ ಆಗಿ ಫಾಲೋವನ್ನ ಮಾಡ್ತಿದ್ದಾರೆ ಅಂದ್ರೆ ಈ ಆಪಿನ ಮುಖಾಂತರ ಒಂದು ಮಿಸ್ ಕಾಲ್ ಅನ್ನ ಕೊಡಿ ಸಾಕು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದೇ ರೀತಿಯಾಗಿ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಒಂದು ಲೇಡಿ ಕೂಡ ಫೋನ್ ಅನ್ನ ಮಾಡಿ, ನಾನು ಮತ್ತೆ ನನ್ನ ಗಂಡ ಇಬ್ಬರೇ ಕೂಡ ಒಂದು ಹೋಟೆಲ್ ನಲ್ಲಿ ಉಳ್ಕೊಂಡಿದೀವಿ. ಅಂಡ್ ಯಾರೋ ಒಬ್ಬ ವ್ಯಕ್ತಿ ತುಂಬಾನೇ ಮಿಸ್ಟೀರಿಯಸ್ ಆಗಿ ನಮ್ಮನ್ನ ಫಾಲೋವನ್ನ ಮಾಡಿ ಬರ್ತಿದ್ದಾನೆ. ಹಾಗೆ ನಮ್ಗೆ ತುಂಬಾನೇ ಭಯ ಕೂಡ ಆಗ್ತಿದೆ ಅನ್ನೋದಾಗಿ ಹೇಳ್ಕೊತಿರ್ಬೇಕಾದ್ರೆ ನಮ್ಮ ಕೃಷ್ಣ ಕೂಡ ನೀವು ಭಯವನ್ನ ಪಟ್ಕೊಳ್ಳೋದಿಕ್ಕೆ ಹೋಗ್ಬೇಡಿ, ನಮ್ಮ ಪೊಲೀಸ್ನವರು ನಿಮ್ಮ ಹತ್ರಕ್ಕಾಗಿನೇ ಬರ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಆ ಕಿಲ್ಲರು ಇವರ ಮನೆ ಒಳಗಡೆಗಾಗಿನೇ ನುಗ್ಗಿ ಬಂದು ಇವರ ಮೇಲೆ ಅಟ್ಯಾಕನ ಮಾಡಿ ಇವರ ಕತ್ತಿಯನ್ನ ಮುಗಿಸ್ಬಿಡೋದ್ರಿಂದ ಕಾಲ್ ಕೂಡ ಕಟ್ ಆಗುತ್ತೆ. ಫೈನಲಿ ಪೊಲೀಸ್ ಅವರು ಲೊಕೇಶನ್ಗೆ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ಇವರ ಕತ್ತಿಯನ್ನ ಮುಗಿಸಲಾಗಿದೆ. ಅಂಡ್ ಇವರ ಬಾಡಿನವೇ ಕೂಡ ಪೇಂಟಿಂಗ್ ನ ಹಾಗೇನೆ ಡೆಕೋರೇಟ್ ಅನ್ನ ಮಾಡಿ ಮಡಗಲಾಗಿರುತ್ತೆ. ಅಂಡ್ ಒಬ್ಬ ಸೆಲೆಬ್ರಿಟಿಯ ಮರ್ಡರ್ ಆಗಿ ಇನ್ನವೇ ಕೂಡ 3 ದಿನವೇ ಆಗಿಲ್ಲ. ಅಷ್ಟರಲ್ಲೇ ಮತ್ತೆ 2 ಕೊಲೆಗಳನ್ನ ಮಾಡಲಾಗಿದೆ ಅಂದ್ರೆ ಜನಗಳು ಹೆದರ್ಕೋತಾರೆ ಅಲ್ವಾ. ಸೊ ಇದರ ಕಾರಣದಿಂದ ನಮ್ಮ ಕೃಷ್ಣ ಅವನ ಮೇಲೆ ಇನ್ನವೇ ಕೂಡ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ನಂತರ ಮೀಡಿಯಾದವರು ಕೂಡ ಇವನನ್ನ ತುಂಬಾನೇ ಕ್ವಶನ್ ಗಳನ್ನ ಕೇಳೋದಿಕ್ಕಾಗಿನೇ ಬಂದ್ಬಿಡ್ತಾರೆ. ಆದ್ರೆ ಇವನಿಗೆ ಫ್ರಸ್ಟ್ರೇಷನ್ ಜಾಸ್ತಿಯಾಗಿ ಎಲ್ಲಾ ಮೀಡಿಯಾದವರಿಗೆ ಬೈದು ಎಲ್ಲರನ್ನವೇ ಕೂಡ ಜಾಗದಿಂದಾನೇ ಓಡ್ಸೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಸ್ವಲ್ಪ ಸಮಯ ಆಗ್ಬೇಕಾದ್ರೆ ಇವನಿಗೆ ರಿಯಲೈಸ್ ಆಗಿ ರಾಧಾವಳ ಹತ್ರಕ್ಕೆ ವಾಪಸ್ ಬಂದು ನಾನು ಆ ರೀತಿಯಾಗಿ ಮಾಡ್ಬಾರ್ದಿತ್ತು, ಕೋಪದಲ್ಲಿ ಮಾತಾಡ್ಬಿಟ್ಟಿ ಅನ್ನೋದಾಗಿ ಸಾರಿ ಅನ್ನವೇ ಕೂಡ ಕೇಳ್ಕೊತಾನೆ. ಆದ್ರಿಂದ ನಮ್ಮ ರಾಧಾ ಕೂಡ ರೈಟ್ ಅನ್ನ ಬಗ್ಗೆ ಎಲ್ಲಾ ವಿಷಯಗಳನ್ನ ಹೇಳ್ಕೊಂಡು ಆ ಬುಕ್ ನ ಬಗ್ಗೆನವೇ ಕೂಡ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾಳೆ. ಬಟ್ ಆದ್ರೆ ಆ ರೈಟರು ಬುಕ್ ಅನ್ನ ಕೊಡದೆ ನನ್ಗೆ ಬೈದು ವಾಪಸ್ಸು ಕಳಿಸ್ಬಿಟ್ಟಿದ್ದಾನೆ. ನೀನು ನನ್ನ ಜೊತೆಯಾಗಿ ಬಂದ್ರೆ ಆ ಬುಕ್ ಅನ್ನ ಪಡ್ಕೊಳ್ಳೋದಿಕ್ಕೆ ಹೆಲ್ಪ್ ಆಗ್ಬಹುದು ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಅದೇ ರೀತಿಯಾಗಿ ನಮ್ಮ ಕೃಷ್ಣ ಮತ್ತೆ ರಾಧಾ ಇಬ್ಬರವೇ ಕೂಡ ಬುಕ್ ಅನ್ನ ತಗೊಳ್ಳೋದಿಕ್ಕಾಗಿನೇ ಬರ್ತಾರೆ. ಅಂಡ್ ಇವಾಗ ರೈಟರ್ ಕೂಡ ಇವನು ಪೊಲೀಸ್ ಅನ್ನೋ ವಿಷಯ ಗೊತ್ತಾಗ್ಬೇಕಾದ್ರೆ ಫುಲ್ ಶಾಕ್ ಆಗ್ತಾನೆ. ಆ ನಂತರ ಬೇರೆ ದಾರಿ ಇಲ್ದೆ ಒಳಗಡೆ ಬನ್ನಿ ಅಂತ ಕೂರಿಸ್ಕೊಂಡು ಮಾತಾಡೋದಿಕ್ಕೆ ನೋಡ್ತಾರೆ. ನಮ್ಮ ಕೃಷ್ಣ ಕೂಡ ಒಬ್ಬ ಕಿಲ್ಲರು ಪೇಂಡಿಗಳ ರೆಫರೆನ್ಸ್ ಅನ್ನ ತಗೊಂಡು ಕೊಲೆಗಳನ್ನ ಮಾಡಿ ಬರ್ತಿದ್ದಾನೆ. ಸೊ ಅದನ್ನ ನಾವು ಕಂಡು ಹಿಡಿಯೋದಿಕ್ಕೆ ನಿಮ್ಮ ಬುಕ್ ಹೆಲ್ಪ್ ಅನ್ನ ಮಾಡಬಹುದು, ದಯವಿಟ್ಟು ಅದನ್ನ ಕೊಡಿ ಅನ್ನೋದಾಗಿನೇ ಕೇಳ್ಕೊತಾನೆ. ಬಟ್ ಆದ್ರೆ ಈ ರೈಟರು ಆ ಬುಕ್ ಅನ್ನ ಕೊಡೋದಿಕ್ಕಾಗಿ ರೆಡಿನೇ ಇಲ್ಲ. ಯಾಕಂದ್ರೆ ನಾನು ಕೆಲವು ರೆಫರೆನ್ಸ್ ಗಳನ್ನ ತಗೊಂಡು ಆ ಬುಕ್ ಅನ್ನ ಬರ್ದಿರೋದು ಅಂಡ್ ಅದನ್ನ ನಾನು ಪಬ್ಲಿಷ್ ಅನ್ನ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಅದ್ರಲ್ಲಿ ಬ್ರೂಟಲ್ ಆಗಿರುವ ವಿಷಯಗಳಿದೆ, ವೈಲೆನ್ಸ್ ಇದೆ, ಡೇಂಜರಸ್ ಇದೆ ಅಂತ ಪೊಲೀಸ್ ಅವರೇ ನನ್ನ ಬುಕ್ ಅನ್ನ ಬ್ಯಾನ್ ಅನ್ನ ಮಾಡಿ ಹಾಕಿದ್ದಾರೆ. ಒಂದ್ ವೇಳೆ ನನ್ನ ಬುಕ್ ಅನ್ನ ಜನಗಳಾಗಿರ್ಬಹುದು, ಪೊಲೀಸ್ ಅವರಾಗಿರ್ಬಹುದು ಓದಿ ಅದನ್ನ ರೆಫರೆನ್ಸ್ ಆಗಿನೇ ತಗೊಂಡಿದ್ರೆ ಇವತ್ತು ಈ ಕೊಲೆಗಳನ್ನ ಯಾರು ಮಾಡ್ತಾ ಇದ್ದಾರೆ ಅನ್ನೋದಾಗಿ ಈಸಿಯಾಗಿನೇ ಕಂಡು ಹಿಡಿಬಹುದಾಗಿತ್ತು. ಬಟ್ ಆದ್ರೆ ನೀವು ಮಾಡಿರುವ ತಪ್ಪಿನಿಂದ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಕೃಷ್ಣ ನೀವು ಬುಕ್ ಅನ್ನ ಕೊಡೋದಿಕ್ಕೆ ಆಗಿಲ್ಲ ಅಂದ್ರೆ ಸದ್ಯಕ್ಕೆ ಆ ಬುಕ್ ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಆದ್ರೂ ಕೊಡಿ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಫೈನಲಿ ರೈಟರು ಮತ್ತೊಂದು ವಿಷಯವನ್ನ ಹೇಳ್ಕೊತಾನೆ ನೋಡಿ. ಆ ಕಿಲ್ಲರು ಹಲವಾರು ವರ್ಷಗಳಿಂದ ಮಿಸ್ಟೀರಿಯಸ್ ಆಗಿನೇ ಮರ್ಡರ್ ಗಳನ್ನ ಮಾಡಿ ಬರ್ತಿದ್ದಾನೆ ಅಲ್ವಾ. ಸೊ ಅವನು ಪೇಂಡಿಗಳನ್ನ ಬ್ಲೂ ಪ್ರಿಂಟ್ ಹಾಗೇನೆ ಮಾಡ್ಕೊಂಡು ಅದರ ರೆಫರೆನ್ಸ್ ಇಂದ ಕೊಲೆಗಳನ್ನ ಮಾಡಿ ಬರ್ತಿರೋದು. ಅವನು ಅನ್ಕೊಂಡಿರೋ ಪ್ರಕಾರ ಅವನು ಎಷ್ಟು ಜನಗಳ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಬಂದಿದ್ದಾನೋ ಎಲ್ಲರ ಕಥೆಯನ್ನವೇ ಕೂಡ ನಾವು ಮುಗಿಸಿ ಆಗ್ಬಿಟ್ಟಿದೀವಿ ಅನ್ನೋದಾಗಿ ತಿಳ್ಕೊಂಡಿದ್ದಾನೆ. ಬಟ್ ಆದ್ರೆ ಅಷ್ಟು ಜನಗಳಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇವತ್ತಿಗೂ ಕೂಡ ಬದುಕಿದ್ದಾನೆ. ಅಂದ್ರೆ ಆ ಕಿಲ್ಲರು ತುಂಬಾನೇ ಫೇಮಸ್ ಆಗಿರುವ ಡೈರೆಕ್ಟರ್ಗೆನೆ ಅಟ್ಯಾಕ್ ಅನ್ನ ಮಾಡಿ ಅವನ ಕಥೆಯನ್ನ ಮುಗಿಸಿ ಪೊಸಿಷನ್ ಅನ್ನವೇ ಕೂಡ ಎಲ್ಲವನ್ನ ಸೆಟ್ ಮಾಡಿ ಬಂದಿರ್ತಾನೆ. ಆ ನಂತರ ಪೊಲೀಸ್ನವರು ಬಂದು ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಆ ಡೈರೆಕ್ಟರು ಇನ್ನವೇ ಕೂಡ ಬದುಕಿದಾನೆ ಅನ್ನುವ ವಿಷಯ ಗೊತ್ತಾಗುತ್ತೆ. ಸೊ ಅವನನ್ನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅನ್ನವೇ ಕೂಡ ಶುರುವನ್ನ ಮಾಡ್ಕೋತಾರೆ. ಆದ್ರೆ ಆ ಡೈರೆಕ್ಟರ್ ನ ಮೇಲೆ ಯಾವ ರೀತಿ ಅಟ್ಯಾಕ್ ಅನ್ನ ಮಾಡಲಾಗಿರುತ್ತೆ ಅಂದ್ರೆ ಅವನ ಮೆಂಟಲ್ ಹೆಲ್ತ್ ಹಾಳಾಗಿ ಇವತ್ತಿಗೂ ಕೂಡ ಅವನು ಮಾತಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ರಾಧಾ ಡೈರೆಕ್ಟರ್ ಅನ್ನ ನಾವು ಮೀಟ್ ಅನ್ನ ಮಾಡ್ಬೇಕು ಅಂತ ಅಡ್ರೆಸ್ ಅನ್ನವೇ ಕೂಡ ತಗೋತಾಳೆ. ಅಂಡ್ ಫೈನಲಿ ರೈಟರ್ಗೆ ಇಬ್ಬರೇ ಕೂಡ ಥ್ಯಾಂಕ್ಸ್ ಅನ್ನ ಹೇಳಿ ವಾಪಸ್ ಬರ್ತಾರೆ. ನೆಕ್ಸ್ಟ್ ಡೇ ಆಗ್ತಿದಾಗಿನೇ ನಮ್ಮ ರಾಧಾ ಸೀದಾ ಡೈರೆಕ್ಟರ್ ಅನ್ನ ಮೀಟ್ ಮಾಡೋದಿಕ್ಕಾಗಿನೇ ಹೊರಟು ಬರ್ತಾಳೆ. ನಂತರ ಅವನ ಹತ್ರಕ್ಕಾಗಿನೇ ಬಂದು ಅವನ ಮೇಲಾಗಿರುವ ಅಟ್ಯಾಕ್ ನ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಆ ಡೈರೆಕ್ಟರು ತುಂಬಾನೇ ಗಾಬರಿಯಾಗೋದಿಕ್ಕೆ ಶುರುವಾಗ್ತಾನೆ. ಸೊ ಇದನ್ನ ನೋಡುವ ನರ್ಸ್ಗಳು ಪೇಷಂಟ್ಗೆ ಇನ್ನವೇ ಕೂಡ ತೊಂದರೆ ಆಗುತ್ತೆ ಅನ್ನೋದಾಗಿ ನಮ್ಮ ರಾಧಾ ಅವಳನ್ನ ವಾಪಸ್ ಕಳಿಸ್ತಾರೆ. ಈ ಕಡೆ ನಮ್ಮ ಕೃಷ್ಣವನನ್ನ ನೋಡ್ಬೇಕಾದ್ರೆ ಶೂಟಿಂಗ್ ನಡೀತಿದ್ದ ಜಾಗದಲ್ಲಿ ಯಾವ್ಯಾವ ವರ್ಕರ್ಗಳಿದ್ರು ಜನಗಳಿದ್ರು ಅಂತ ಎಲ್ಲರನ್ನು ಬೇಕಾದ್ರೂ ಎನ್ಕ್ವೈರಿಯನ್ನ ಶುರು ಮಾಡ್ಬೇಕಾದ್ರೆ ಒಬ್ಬ ಮಿಸ್ಟೀರಿಯಸ್ ಆಗಿರುವ ವ್ಯಕ್ತಿ ಅದೇ ಜಾಗದಲ್ಲಿ ಓಡಾಡ್ತಿದ್ಯಾ ಅನ್ನೋದಾಗಿ ಹೇಳ್ಕೊತಾರೆ. ಅಂಡ್ ಅದು ಅಲ್ಲದೆ ಅವನ ಕೈಯಲ್ಲವೇ ಕೂಡ ವಿಚಿತ್ರವಾಗಿರುವ ಒಂದು ಟ್ಯಾಟೂ ಇತ್ತು ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿಯಾಗಿ ಇಬ್ರು ಕೂಡ ಸಿಸಿಟಿವಿ ಫುಟೇಜ್ ಗಳನ್ನ ಓಪನ್ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗೋದು ಆ ಟ್ಯಾಟೂ ಇರುವ ವ್ಯಕ್ತಿ ಹೆಸರು ಬಂದು ಜಗದೀಶ್ ಅಂತ. ಸೊ ಅವನ ಫೋಟೋವನ್ನ ತೆಗೆದು ಎಲ್ಲ ಕಡೆ ವಾಂಟೆಡ್ ಆಗಿನೇ ಬರ್ದು ಮಡಗ್ತಾರೆ.
ಅಂಡ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಕೃಷ್ಣಗೆ ಆ ಕಿಲ್ಲರ್ ಕಡೆಯಿಂದಾನೇ ಫೋನ್ ಕಾಲ್ ಬರುತ್ತೆ. ಅಂಡ್ ಒಂದು ಸ್ಮಶಾನದ ಲೊಕೇಶನ್ ಅನ್ನ ಕೊಟ್ಟು ಆ ಜಾಗಕ್ಕಾಗಿನೇ ಬಂದ್ರೆ ನಿಮ್ಗೆ ಒಂದು ಸ್ಪೆಷಲ್ ಆಗಿರುವ ಸರ್ಪ್ರೈಸ್ ಅನ್ನ ಕೊಡ್ತೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಕೃಷ್ಣ ಮತ್ತೆ ಅರ್ಜುನ್ ಇಬ್ಬರೇ ಕೂಡ ಆ ಜಾಗಕ್ಕೆ ಬರ್ಬೇಕಾದ್ರೆ ಒಂದು ಕಫಿನ್ ಬಾಕ್ಸ್ ಸಿಗುತ್ತೆ. ಅಂಡ್ ಅದನ್ನೇ ಕೂಡ ಇವರು ಓಪನ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಇಲ್ಲಿವರೆಗೂ ಎಷ್ಟೋ ಜನಗಳ ಕೊಲೆಯನ್ನ ಮಾಡಿದಾನೆ ಅಲ್ವಾ, ಅವರಿಗೆ ಸಂಬಂಧಪಟ್ಟ ಕೆಲವೊಂದು ವಸ್ತುಗಳನ್ನ ಪ್ಯಾಕ್ ಅನ್ನ ಮಾಡಿ ಮಡಗಿದಾನೆ. ಅಂಡ್ ಅದ್ರ ಜೊತೆಗೆ ನಾನು ದೂರದಲ್ಲಿ ನಿಂತ್ಕೊಂಡು ಈ ಕೆಲಸಗಳನ್ನ ಮಾಡ್ತಿಲ್ಲ, ಬದಲಾಗಿ ನಾನು ನಿಮ್ಮ ಜೊತೆಯಾಗಿನೇ ಇದೀನಿ ಅನ್ನೋದಾಗಿನೇ ಕೂಡ ಒಂದು ಮೆಸೇಜ್ ಅನ್ನ ಕೊಡ್ತಾನೆ. ಸೊ ಇವಾಗ ಕ್ಯಾಮ್ರಾ ಕೂಡ ಝೂಮ್ ಔಟ್ ಆಗಿ ನಮ್ಗೆ ತೋರಿಸ್ಬೇಕಾದ್ರೆ ಆ ಜಗದೀಶ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಇಬ್ರು ಹುಡುಕಿ ಬರ್ತಿದ್ರು ಅಲ್ವಾ, ಆ ವ್ಯಕ್ತಿ ಕೂಡ ಮಾಸ್ಕ್ ಅನ್ನ ಹಾಕೊಂಡು ದೂರದಲ್ಲಿ ನಿಂತು ನೋಡ್ತಿರೋದನ್ನ ತೋರಿಸ್ತಾರೆ. ಬಟ್ ಆದ್ರೆ ಈ ಕೊಲೆಗಳನ್ನ ಮಾಡ್ತಿರೋದು ಜಗದೀಶ ಇಲ್ವಾ ಅನ್ನೋದಾಗಿ ನಮ್ಗೆ ಇನ್ನವೇ ಕೂಡ ಕನ್ಫರ್ಮೇಶನ್ ಸಿಕ್ಕಿಲ್ಲ. ನೆಕ್ಸ್ಟ್ ಕಾಲೇಜ್ ನಲ್ಲಿರುವ ಪ್ರಿನ್ಸಿಪಲ್ ಕೂಡ ಈ ಜಗದೀಶ್ ಅವನ ಫೋಟೋವನ್ನ ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೇನೆ ಶಾಕ್ ಆಗ್ಬಿಡ್ತಾಳೆ. ಅಷ್ಟೇ ಅಲ್ಲದೆ ವಿನೋದ್ ಕೂಡ ಮೀನಾಬ್ಳು ಹೋಟೆಲ್ಗೆ ಹೋಗಿ ಒಂದು ಹುಡುಗನನ್ನ ಮೀಟ್ ಮಾಡೋದನ್ನ ವಿಡಿಯೋವನ್ನ ಮಾಡಿದ ಅಲ್ವಾ, ಆ ವಿಡಿಯೋವನ್ನವೇ ಕೂಡ ಓಪನ್ ಮಾಡಿ ನೋಡ್ಬೇಕಾದ್ರೆ ಅವಳು ಮೀಟ್ ಮಾಡೋದಕ್ಕೆ ಹೋಗಿರುವ ಹುಡುಗ ಬೇರೆ ಯಾರಿವೆಲ್ಲ ಇದೇ ಜಗದೀಶೆ. ಸೊ ಇವಾಗ ಮೀನಾ ಅವನ ಜೊತೆಯಾಗಿನೇ ಇದ್ದಾಳೆ ಅಂದ್ರೆ ಅವನು ದೊಡ್ಡ ಕಿಲ್ಲರ್ ಆಗಿರೋದ್ರಿಂದ ಇವಳಿಗೂ ಕೂಡ ಅಪಾಯವಾಗಬಹುದು. ಸೊ ಅವಳನ್ನ ಅಲರ್ಟ್ ಮಾಡೋಣ ಅಂತ ಕಾಲನ್ನ ಮಾಡ್ಬೇಕಾದ್ರೆ ಕಾಲು ಕನೆಕ್ಟ್ ಆಗೋದಿಲ್ಲ. ಇನ್ನೊಂದ್ ಕಡೆಯಲ್ಲಿ ನಮ್ಮ ರಾಧಾ ಮತ್ತೆ ಕೃಷ್ಣಗೆ ಯಾರೋ ಕಾಲನ್ನ ಮಾಡಿ ಆ ಜಗದೀಶ್ ಒಂದು ಹೋಟೆಲ್ ನಲ್ಲಿ ಉಳ್ಕೊಂಡಿದ್ದಾನೆ ಅನ್ನುವ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ಇಬ್ರು ಕೂಡ ಹೋಟೆಲ್ಗೆ ಪಟಾಪಟ್ ಅಂತ ಬಂದು ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಆ ಜಗದೀಶ್ ಆಲ್ರೆಡಿ ಹೋಟೆಲ್ ಅನ್ನ ಬಿಟ್ಟು ಎಸ್ಕೇಪ್ ಆಗಿ ಓಡಿ ಹೋಗ್ಬಿಟ್ಟಿದ್ದಾನೆ. ಸೊ ಅವನು ಉಳ್ಕೊಂಡಿರುವ ರೂಮ್ಗೆ ಬಂದು ಚೆಕ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಆ ಜಗದೀಶ್ ಅವನ ಫೋನು ಇದೇ ಜಾಗದಲ್ಲಿ ಬಿದ್ದಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನ ನೋಡ್ಬೇಕಾದ್ರೆ ಈ ಕೊಲೆಗಳ ಹಿಂದೆ ಇವನೇನೆ ಇರೋದು ಅನ್ನೋದಾಗಿನೇ ತಿಳ್ಕೊತಾರೆ. ಅಂಡ್ ಅದು ಅಲ್ಲದೆ ಜಗದೀಶ್ ಅವನ ಕಾಲ್ ಹಿಸ್ಟರಿಯನ್ನವೇ ಕೂಡ ಚೆಕ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಮೀನಾ ಅನ್ನುವ ಒಂದು ಹುಡುಗಿಗೆ ತುಂಬಾನೇ ಕಾಲ್ಗಳು ಹೋಗಿರೋದು ಗೊತ್ತಾಗುತ್ತೆ. ಇನ್ನೊಂದ್ ಕಡೆಯಲ್ಲಿ ನಾವು ಪ್ರಿನ್ಸಿಪಲ್ ಅನ್ನ ನೋಡ್ಬೇಕಾದ್ರೆ ಇವಾಗ ಮೀನಾನೇ ಒಂದು ಮೆಸೇಜ್ ಅನ್ನ ಕಳ್ಸಿ ಮೇಡಮ್ ನಾನು ಹೇಳುವ ಲೊಕೇಶನ್ಗೆ ಬನ್ನಿ ಎಲ್ಲವನ್ನ ಅರ್ಥ ಮಾಡಿಸ್ತೀನಿ ಅಂತ ಕರೀತಾಳೆ. ಸೊ ನಮ್ಮ ಪ್ರಿನ್ಸಿಪಲ್ವೇ ಕೂಡ ಫಟಾಫಟ್ ಅಂತ ಅದೇ ಲೊಕೇಶನ್ಗಾಗಿನೇ ಬಂದು ಮೀನಾ ನೀನು ಜಗದೀಶ್ ಅನ್ನುವ ಒಂದು ಹುಡುಗನನ್ನ ಲವ್ ಮಾಡಿ ಬರ್ತಿದ್ಯಾ ಅಲ್ವಾ, ಆಕ್ಚುಲ್ ಆಗಿ ಅವನೊಬ್ಬ ದೊಡ್ಡ ಕಿಲ್ಲರ್ ಕಣಮ್ಮ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಜಗದೀಶ್ ಕೂಡ ಇದೇ ಜಾಗಕ್ಕಾಗಿನೇ ಬಂದ್ಬಿಡ್ತಾನೆ. ಸೊ ಇದನ್ನ ನೋಡುವ ಪ್ರಿನ್ಸಿಪಲ್ ಭಯವನ್ನ ಪಟ್ಕೊಂಡು ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಬರ್ತಾರೆ. ಸೊ ಜಗದೀಶ್ ಕೂಡ ಫಾಲೋವನ್ನ ಮಾಡ್ಕೊಂಡು ಅವರನ್ನ ತಡೆಯೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಇನ್ನೊಂದ್ ಗಡಿಯಲ್ಲಿ ನಮ್ಮ ಕೃಷ್ಣ ಮತ್ತೆ ಪೊಲೀಸ್ ಅವರ ಟೀಮ್ ಅನ್ನ ನಾವು ನೋಡ್ಬೇಕಾದ್ರೆ ಆ ಜಗದೀಶ್ ಅವನ ಲೊಕೇಶನ್ ಎಲ್ಲಿರಬಹುದು ಅನ್ನೋದಾಗಿ ಟ್ರೇಸ್ ಅನ್ನ ಮಾಡ್ತಿರ್ತಾರೆ. ಸೊ ಇವಾಗ ಎಸ್ಕೇಪ್ ಆಗಿರುವ ನಮ್ಮ ಪ್ರಿನ್ಸಿಪಲ್ ಕೂಡ ಗಾಬರಿಯನ್ನ ಪಟ್ಕೊಂಡು ಇವರ ಹತ್ರಕ್ಕಾಗಿನೇ ಬಂದು ನಾನು ಮೀನಾ ಅವಳನ್ನ ಭೇಟಿ ಮಾಡಿ ಅವಳಿಗೆ ಎಲ್ಲವನ್ನ ಹೇಳೋದಿಕ್ಕಾಗಿ ನೋಡಿದ್ದೆ, ಬಟ್ ಆದ್ರೆ ಆ ಜಗದೀಶ್ ಕೂಡ ಜಾಗಕ್ಕಾಗಿನೇ ಬಂದ್ಬಿಟ್ಟ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ನಮ್ಮ ಪೂರ್ತಿಯಾದ ಟೀಮು ಅದೇ ಲೊಕೇಶನ್ಗಾಗಿನೇ ಹೊರಟು ಬರ್ತಾರೆ. ಬಟ್ ಆದ್ರೆ ಅಲ್ಲಿ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ಮೀನಾ ಅವಳ ಕಥೆಯನ್ನ ಮುಗಿಸಿ ಅವಳ ಡೆಡ್ ಬಾಡಿಯನ್ನ ಬಿಸಾಕಲಾಗಿದೆ. ಅಂಡ್ ಈ ಪ್ರಿನ್ಸಿಪಲ್ಗೆ ಮೀನಾ ಫೇವರೇಟ್ ಆಗಿರುವ ಸ್ಟೂಡೆಂಟ್ ಆಗಿರೋದ್ರಿಂದ ಅವಳ ಅಂತಿಮ ಸಂಸ್ಕಾರವನ್ನ ನಾನೇ ಮಾಡ್ತೀನಿ ಅಂತ ಎಲ್ಲಾ ಜವಾಬ್ದಾರಿಯನ್ನ ತಗೋತಾರೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಆ ಕಿಲ್ಲರು ನಮ್ಮ ಕೃಷ್ಣಗೆ ಒಂದು ಮೆಸೇಜ್ ನೋಟ್ ಅನ್ನ ಕಳಿಸ್ತಾನೆ. ನಾನು ಮುಂದೆ ಮಾಡೋದಕ್ಕೆ ಹೋಗ್ತಾ ಇರುವ ಕೊಲೆ ಒಂದು ಥಿಯೇಟರ್ ನಲ್ಲಿ ನಡೆಯುತ್ತೆ, ಸೊ ನಿಮ್ಗೆ ತಾಕತ್ತಿದ್ರೆ ಅದನ್ನ ತಡೀರಿ ಅನ್ನೋದಾಗಿ ಓಪನ್ ಆಗಿನೇ ಚಾಲೆಂಜ್ ಅನ್ನ ಕೊಡ್ತಾನೆ. ಅಂಡ್ ಈ ವಿಷಯ ನಮ್ಮ ಪೂರ್ತಿಯಾದ ಟೀಮಿನವರಿಗೆ ಗೊತ್ತಾಗ್ಬೇಕಾದ್ರೆ ನಾವು ಹೇಗಾದ್ರೂ ಮಾಡಿ ಭಾರಿಯಾಗುವ ಕೊಲೆಯನ್ನ ತಡಿಬೇಕು ಅನ್ನೋದಾಗಿನೇ ಪ್ಲಾನ್ ಅನ್ನ ಮಾಡ್ತಾರೆ. ಸೊ ನಮ್ಮ ರಾಧಾ ಕೂಡ ಕೃಷ್ಣ ಅವನ ಹತ್ರಕ್ಕಾಗಿನೇ ಬಂದು ಒಂದು ಮಾಸ್ಟರ್ ಆಗಿರುವ ಪ್ಲಾನ್ ಅನ್ನ ಕೊಡ್ತಾಳೆ ನೋಡಿ. ಅಂದ್ರೆ ನಾರ್ಮಲ್ ಆಗಿನೇ ಒಂದಷ್ಟು ಥಿಯೇಟರ್ ಗಳ ಮುಂದೆ ಪೊಲೀಸ್ ಸೆಕ್ಯೂರಿಟಿಯನ್ನ ಮಡಗೋಣ, ಇನ್ನು ಕೆಲವು ಥಿಯೇಟರ್ ಗಳನ್ನ ಮಾತ್ರ ನಾರ್ಮಲ್ ಆಗಿನೇ ಬಿಡೋಣ, ಬಟ್ ಆದ್ರೆ ಅಲ್ಲಿ ಪೊಲೀಸ್ ಅವರನ್ನ ಸಿವಿಲ್ ಡ್ರೆಸ್ ಅಲ್ಲಿ ನಾರ್ಮಲ್ ವ್ಯಕ್ತಿಗಳ ಹಾಗೆ ಹೋಗೋದಿಕ್ಕಾಗಿನೇ ಬಿಡೋಣ. ಸೊ ಆ ಕಿಲ್ಲರ್ ಕೂಡ ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇಲ್ಲ ಅಂತ ತಿಳ್ಕೊಂಡು ಆ ನಾರ್ಮಲ್ ಆಗಿರುವ ಥಿಯೇಟರ್ ಗಾಗಿನೇ ಬಂದು ಅಲ್ಲಿ ಅವನ ಕೆಲಸವನ್ನ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಸಿವಿಲ್ ಡ್ರೆಸ್ ಅಲ್ಲಿರುವ ನಮ್ಮ ಪೊಲೀಸ್ಗಳು ಅವನನ್ನ ಕೊಂಡು ಹಿಡಿಬೇಕು ಅನ್ನೋದಾಗಿನೇ ಹೇಳ್ಕೊತಾಳೆ. ಇದನ್ನ ಕೇಳ್ಬೇಕಾದ್ರೆ ನಮ್ಮ ಕೃಷ್ಣನಿಗೆ ಕೂಡ ತುಂಬಾನೇ ಇಂಪ್ರೆಸ್ ಆಗೋದ್ರಿಂದ ಇದೇ ಐಡಿಯಾವನ್ನ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ. ನಂತರ ಕಮಿಷನರ್ ಕೂಡ ಎಲ್ಲಾ ಥಿಯೇಟರ್ ಗಳನ್ನ ಇನ್ಸ್ಪೆಕ್ಟ್ ಅನ್ನ ಮಾಡ್ಕೊಂಡು ಒಂದು ಥಿಯೇಟರ್ ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲವನ್ನ ಚೆಕ್ ಮಾಡಿ ವಾಶ್ರೂಮ್ ಅನ್ನ ಯೂಸ್ ಮಾಡೋದಿಕ್ಕಾಗಿನೇ ಒಳಗಡೆ ಬರ್ತಾನೆ. ಬಟ್ ಆದ್ರೆ ಆಲ್ರೆಡಿ ಆ ಕಿಲ್ಲರು ಈ ಜಾಗಕ್ಕಾಗಿನೇ ಬಂದು ಕಾಯ್ಕೊಂಡು ಕುಳಿತಿರ್ತಾನೆ. ಸೊ ಇವಾಗ ಸೀದಾ ಕಮಿಷನರ್ ಅವರ ಮೇಲೆ ಅಟಕನ ಮಾಡಿ ಅವನ ಕಥೆಯನ್ನ ಮುಗಿಸಿ ಒಂದು ಫೇಮಸ್ ಆಗಿರುವ ಪೇಂಟಿಂಗ್ ನ ಹಾಗೇನೆ ಪೋಸ್ ಅನ್ನ ಮಾಡಿ ಹೊರಟು ಬರ್ತಾನೆ. ಅಂಡ್ ಈ ಕಡೆ ತುಂಬಾ ಹೊತ್ತು ಆಗ್ಬೇಕಾದ್ರೆ ಕಮಿಷನರ್ ಹೊರಗಡೆ ಬರ್ದಿರೋದ್ರಿಂದ ಪೊಲೀಸ್ನವರು ಒಳಗಡೆ ಬಂದು ನೋಡ್ಬೇಕಾದ್ರೆ ಎಲ್ಲರಿಗೂ ಕೂಡ ಶಾಕ್. ನಾವು ಇಷ್ಟೊಂದು ಕಷ್ಟವನ್ನ ಪಟ್ಟರೆ ಕೂಡ ಕೊಲೆಯನ್ನ ತಡೆಯೋದಿಕ್ಕೆ ಆಗಿಲ್ಲ ಅಂತ. ಅಂಡ್ ಈ ವಿಷಯ ಮೀಡಿಯಾದವರಿಗೆ ಗೊತ್ತಾಗ್ಬೇಕಾದ್ರೆ ಪೊಲೀಸ್ ಅವರನ್ನ ಆಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ತಾರೆ. ನಂತರ ಸೀನಿಯರ್ ಆಫೀಸರ್ ಕೂಡ ನಮ್ಮ ಕೃಷ್ಣ ಅವನನ್ನ ಕರೆದು ನೀವು ಅವನನ್ನ ಜೀವಂತವಾಗಿ ಹಿಡಿದು ಏನನ್ನ ಮಾಡೋದಿಕ್ಕಾದ್ರೂ ಹೋಗ್ತಿದ್ದೀರಾ, ಅವನನ್ನ ಜೀವಂತವಾಗಿ ಹಿಡಿಲೇಬೇಕು ಅಂತ ಯಾವುದೇ ರೂಲ್ಸ್ ಗಳು ಇಲ್ಲ,
ಅವನನ್ನ ಆದಷ್ಟು ಬೇಗ ಹುಡುಕಿ ಎನ್ಕೌಂಟರ್ ಅನ್ನಾದ್ರೂ ಬೇಕಾದ್ರೂ ಮಾಡಿ ಜೀವಂತವಾಗೋ ಹೆಣವಾಗೋ ಬಟ್ ಆದ್ರೆ ಅವನನ್ನ ಹುಡುಕಿ ಅನ್ನೋದಾಗಿನೇ ಹೇಳಿ ಕಳಿಸ್ತಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಾವು ರೈಟರ್ ಅನ್ನ ನೋಡ್ಬೇಕಾದ್ರೆ ಇವಾಗ ನಿರಂತರವಾಗಿ ಕೊಲೆಗಳು ನಡೀತಾ ಇರುವ ವಿಷಯಗಳು ಇವನಿಗೂ ಕೂಡ ಗೊತ್ತಾಗ್ತಿದೆ ಅಲ್ವಾ. ಇಲ್ಲಿವರೆಗೂ ಇವನು ಬುಕ್ಕನ್ನ ಕೊಡೋದಿಕ್ಕಾಗಿ ಬುಕ್ಕೊಂಡಿರೋದಿಲ್ಲ. ಬಟ್ ಆದ್ರೆ ಇದನ್ನೆಲ್ಲ ನೋಡ್ಬೇಕಾದ್ರೆ ಇವನ ಮನಸ್ಸನ್ನ ಬದಲಾಯಿಸ್ಕೊಂಡು ಬ್ಯಾನ್ ಆಗಿರುವ ಬುಕ್ಕನ್ನ ತಂದು ನಮ್ಮ ರಾಧಾ ಅವಳಿಗೆನೆ ಕೊಡ್ತಾನೆ. ಅಂಡ್ ಆ ಬುಕ್ಕನ್ವೇ ಕೊಟ್ಟು ಮತ್ತೊಂದು ವಿಷಯವನ್ನುವೇ ಕೂಡ ಹೇಳ್ಕೊತಾನೆ. ನೋಡಿ, ನೀವು ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಬೇಕಾದ ಪ್ರತಿಯೊಂದು ಡೀಟೇಲ್ ಗಳಿವೆ ಕೂಡ ಈ ಬುಕ್ ನಲ್ಲಿ ಸಿಗುತ್ತೆ. ಬಟ್ ಆದ್ರೆ ಈ ಕೇಸ್ ನಲ್ಲಿ ನೀವು ಪ್ರತಿಯೊಬ್ಬರ ಮೇಲವೇ ಕೂಡ ಡೌಟ್ ಅನ್ನ ಪಡ್ಬೇಕು. ಯಾವ ರೀತಿ ಅಂದ್ರೆ ನನ್ ಮೇಲವೇ ಕೂಡ ನೀವು ಡೌಟ್ ಅನ್ನ ಪಟ್ರೆ ಮಾತ್ರ ಆ ನಿಜವಾದ ಕಿಲ್ಲರ್ ಯಾರು ಅಂತ ಗೊತ್ತಾಗುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಕೃಷ್ಣವನ ಟೀಮ್ ಅನ್ನ ನೋಡ್ಬೇಕಾದ್ರೆ ಆ ಥಿಯೇಟರ್ಗೆ ಕಿಲ್ಲರ್ ಬರೋದಿಕ್ಕೆ ಹೇಗೆ ಸಾಧ್ಯ, ಹೇಗೆ ಬಂದ ಅಂತ ಸಿಸಿಟಿವಿಯ ಫುಟೇಜ್ ಗಳನ್ನ ಓಪನ್ ಮಾಡಿನೇ ನೋಡ್ತಿರ್ತಾರೆ. ಅಂಡ್ ಆ ರೀತಿಯಾಗಿನೇ ನೋಡ್ಬೇಕಾದ್ರೆ ಆ ಜಗದೀಶು ಥಿಯೇಟರ್ ನ ಹಿಂದಗಡೆ ಡೋರ್ ನಿಂದಾನೆ ಎಂಟ್ರಿಯನ್ನ ಕೊಟ್ಟಿದ್ದಾನೆ. ಅಂಡ್ ಇವನ ಮುಂದೆನೆ ಟಿಕೆಟ್ ಅನ್ನವೇ ಕೂಡ ತಗೊಂಡು ಹೋಗಿದ್ದಾನೆ. ಬಟ್ ಆದ್ರೆ ಕಿಲ್ಲರ್ ಅನ್ನ ನೋಡುವ ಆತುರದಲ್ಲಿ ಜಗದೀಶ್ ಅವನನ್ನ ನೋಡ್ಕೊಂಡಿಲ್ಲ. ಅಂಡ್ ಆ ಜಗದೀಶು ಒಂದು ಆಟೋದಲ್ಲಿ ಬಂದು ಈ ಥಿಯೇಟರ್ ನ ಹತ್ರದಲ್ಲಿ ಇಳ್ಕೊಂಡಿರೋದು. ಸೊ ಆಟೋದ ಡೀಟೇಲ್ಸ್ ಅನ್ನ ತಗೊಂಡು ಅದರ ಓನರ್ ಅನ್ನವೇ ಕೂಡ ಚೆಕ್ ಅನ್ನ ಮಾಡಿ ಅವನನ್ನ ಮೀಟ್ ಮಾಡಿ, ನೀನು ಆ ಜಗದೀಶನ್ನ ಯಾವ ಏರಿಯಾದಲ್ಲಿ ಪಿಕ್ಕನ್ನ ಮಾಡ್ಕೊಂಡಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಅವನು ಕೂಡ ಒಂದು ಜಾಗಕ್ಕಾಗಿನೇ ಕರ್ಕೊಂಡು ಬಂದು ಇಲ್ಲೇನೆ ಅವನು ನನ್ನ ಆಟೋವನ್ನ ಹತ್ಕೊಂಡ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ನಮ್ಮ ಕೃಷ್ಣ ಕೂಡ ಈ ಜಾಗವನ್ನ ನಾವು ಎನ್ಕ್ವೈರಿಯನ್ನ ಮಾಡಿ ನೋಡಿದ್ರೆ ಜಗದೀಶ್ ಅವನ ಬಗ್ಗೆ ಇನ್ಫಾರ್ಮೇಶನ್ ಗಳು ಸಿಗಬಹುದು ಅನ್ನೋದಾಗಿ ಥಿಂಕ್ ಅನ್ನ ಮಾಡ್ತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ರಾಧಾ ಬ್ಯಾನ್ ಆಗಿರುವ ಬುಕ್ ಅನ್ನ ಓದಿ ನೋಡ್ತಿರ್ಬೇಕಾದ್ರೆ ಇಲ್ಲಿವರೆಗೂ ಎಷ್ಟೋ ಕೊಲೆಗಳನ್ನ ಮಾಡಲಾಗಿದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಷ್ಟು ಫೋಟೋಗಳನ್ನುವೇ ಕೂಡ ಅಟ್ಯಾಚ್ ಅನ್ನ ಮಾಡಲಾಗಿದೆ. ಅದ್ರಲ್ಲಿ ಇವಾಗ ಬದುಕುಳಿದಿರುವ ಒಬ್ಬ ಡೈರೆಕ್ಟರ್ ಇದ್ದಾನೆ ಅಲ್ವಾ, ಅವನ ಫೋಟೋವನ್ನ ನೋಡ್ಬೇಕಾದ್ರೆ ಅವನ ಕೂತಿಗೆಯಲ್ಲಿ ಒಂದು ಚೈನ್ ಇದೆ. ಅಂಡ್ ಅದೇ ಚೈನು ರೋಹಿತ್ ಅವನ ಕೊಲೆಯಾದ ಜಾಗದಲ್ಲಿ ಸಿಕ್ಕಿರೋದು. ಬಟ್ ಆದ್ರೆ ಈ ಡೈರೆಕ್ಟರ್ ನ ಚೈನು ಆ ಕಿಲ್ಲರ್ ನ ಹತ್ರ ಹೋಗೋದಿಕ್ಕೆ ಹೇಗೆ ಸಾಧ್ಯ ಅಂತ ಡೌಟ್ ಗಳು ಬಂದು ಸೀದಾ ಡೈರೆಕ್ಟರ್ ನ ಹತ್ರಕ್ಕಾಗಿನೇ ಬಂದು ಆ ಚೈನ್ ಅನ್ನವೇ ಕೂಡ ತೋರಿಸ್ಬೇಕಾದ್ರೆ ಇಷ್ಟು ವರ್ಷಗಳ ಕಾಲ ಈ ಡೈರೆಕ್ಟರು ಏನನ್ನವೇ ಕೂಡ ಮಾತಾಡಿರ್ಲಿಲ್ಲ ಅಲ್ವಾ. ಆ ಚೈನ್ ಅನ್ನ ನೋಡ್ತಿದ್ದಾಗೇನೆ ಭಯವನ್ನ ಪಟ್ಕೊಂಡು ಮಾತಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಅಂದ್ರೆ ನಿಜವನ್ನ ಹೇಳ್ಬೇಕು ಅಂದ್ರೆ ಈ ಚೈನ್ ಬಂದು ನನ್ನದೇನೆ. ಬಟ್ ಆದ್ರೆ ನಿರ್ಮಲಾ ಅನ್ನುವ ಒಬ್ಬಳು ಆಕ್ಟ್ರೆಸ್ ನನ್ಗೆ ತುಂಬಾನೇ ಪರಿಚಯವಿರೋದ್ರಿಂದ ಅವಳಿಗೆ ಜೀತು ಅನ್ನುವ ಒಬ್ಬ ಮಗ ಕೂಡ ಇದ್ದ. ಅಂಡ್ ಅವನಿಗೆ 15 ವರ್ಷಗಳಾಗ್ಬೇಕಾದ್ರೆ ಬರ್ಡೇಗೆ ನನ್ನನ್ನವೇ ಕೂಡ ಕರೀತಾರೆ. ಸೊ ನಾನು ಗಿಫ್ಟ್ ಆಗಿ ನನ್ನ ಕತ್ತಲ್ಲಿರುವ ಚೈನ್ ಅನ್ನ ತೆಗೆದು ಅವನಿಗಾಗಿನೇ ಕೊಟ್ಟಿದ್ದೆ. ಬಟ್ ಆದ್ರೆ ನಿರ್ಮಲಾ ಹೇಳ್ಕೊಳ್ಳುವ ಪ್ರಕಾರ ಅವಳ ಮಗನಿಗೆ ಯಾವುದೋ ಒಂದು ಪ್ರಾಬ್ಲಮ್ ಇತ್ತಂತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬೇಕು ಅನ್ನೋದಾಗಿ ಯಾವಾಗ್ಲೂ ಕೂಡ ಮಾತಾಡ್ತಿದ್ಲು. ಅಂಡ್ ಒಂದು ದಿನ ಆ ಜೀತು ನನ್ನ ಮೇಲವೇ ಕೂಡ ಅಟ್ಯಾಕ್ ಅನ್ನ ಮಾಡಿ ನನ್ನ ಕಥೆಯನ್ನ ಮುಗಿಸೋದಿಕ್ಕಾಗಿ ನೋಡಿದ್ದ. ಬಟ್ ಆದ್ರೆ ನಾನು ಪೂರ್ತಿಯಾಗಿ ಸತ್ತೋಗ್ದಿರಾ ಇದೇ ರೀತಿಯಾಗಿನೇ ಬದುಕಿ ಬರ್ತಿದ್ದೀನಿ ಅಂತ ಹೇಳ್ಕೊತಾನೆ. ಅಂದ್ರೆ ಇದ್ರ ಅರ್ಥ ಇಲ್ಲಿವರೆಗೂ ಕೊಲೆಗಳನ್ನ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಆ ಜೀತು ಅನ್ನುವ ಹುಡುಗನೇ. ಅಂಡ್ ಅವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದು ಲಕ್ಷ್ಮಿ ಅನ್ನುವ ಒಬ್ಬರು ಸೈಕ್ಯಾಟ್ರಿಸ್ಟ್ ಅನ್ನೋದಾಗಿ ಹೇಳ್ಕೊತಾನೆ. ಸೊ ನಮ್ಮ ರಾಧಾ ತಡವನ್ನ ಮಾಡದೆ ಸೀದಾ ಲಕ್ಷ್ಮಿಯನ್ನ ಭೇಟಿ ಮಾಡೋದಿಕ್ಕಾಗಿನೇ ಬರ್ತಾಳೆ. ಅಂಡ್ ಅಲ್ಲಿ ಬಂದು ಜೀತು ಅವನ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಕೇಳಿ ನೋಡ್ಬೇಕಾದ್ರೆ ಅವನು ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೆ ಈ ಜಾಗದಿಂದ ಓಡಿ ಹೋಗ್ಬಿಟ್ಟ ಅಂತ ಹೇಳ್ಕೊತಾರೆ. ಸೊ ನಮ್ಮ ರಾಧಾ ಅವನಿಗೆ ಇರುವ ಪ್ರಾಬ್ಲಮ್ ಆದ್ರೆ ಏನು ಅಂತ ಕೇಳ್ಬೇಕಾದ್ರೆ ಆಕ್ಚುಲ್ ಆಗಿ ಅವನಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನುವ ಒಂದು ಸಿಂಡ್ರೋಮ್ ಇದೆ. ಅಂದ್ರೆ ಅವನ ತಾಯಿ ಆಗಿರ್ಬಹುದು, ತಂದೆ ಆಗಿರ್ಬಹುದು, ಯಾರೇ ಆದ್ರೂ ಕೂಡ ಅವನಿಗೆ ಹೆಚ್ಚು ಮಹತ್ವವನ್ನ ಕೊಟ್ಟು ಯಾವಾಗ್ಲೂ ಕೂಡ ಅವನ ಕಡೆಯಾಗಿನೇ ಬ್ಯುಸಿಯಾಗಿರ್ಬೇಕು. ಇಲ್ಲ ಅಂದ್ರೆ ಅವರ ಕಥೆನವೇ ಕೂಡ ಅವನು ಮುಗಿಸ್ಬಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ. ಸೊ ಇದನ್ನೆಲ್ಲ ತಿಳ್ಕೊಂಡು ಕೃಷ್ಣಗವೇ ಕೂಡ ಕಾಳನ್ನ ಮಾಡಿ ಎಲ್ಲ ವಿಷಯವನ್ನ ಹೇಳ್ಕೋಬೇಕಾದ್ರೆ ಈ ಕಡೆ ಕೃಷ್ಣಗೆ ಯಾವ್ದೋ ಒಂದು ಮರ್ಡರ್ ಆಗಿ ಬಾಡಿ ಸಿಕ್ಕಿದೆ ಅನ್ನುವ ವಿಷಯವನ್ನ ಹೇಳ್ಕೊತಾರೆ. ಸೊ ಸೀದಾ ಅದೇ ಜಾಗಕ್ಕಾಗಿನೇ ಬಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕಾದ್ರೆ ಫುಲ್ ಶಾಕ್. ಯಾಕಂದ್ರೆ ಒಂದು ಬಾಕ್ಸ್ ನ ಒಳಗಡೆ ಜಗದೀಶ್ ಅವನ ತಲೆಯನ್ನ ಕಟ್ ಮಾಡಿ ಮಡಗಲಾಗಿದೆ. ಅಷ್ಟೇ ಇದನ್ನ ನೋಡುವ ನಮ್ಮ ಕೃಷ್ಣಪ್ಪನ ಕೈಯಲ್ಲಿ ನಂಬೋದಿಕ್ಕೇನೆ ಆಗಲ್ಲ. ಇಲ್ಲಿವರೆಗೂ ಇವನೇನೆ ಕೊಲೆಯನ್ನ ಮಾಡಿ ಬರ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ವಿ ಅಲ್ವಾ. ಬಟ್ ಆದ್ರೆ ಇವನ ಕಥೆಯನ್ನೇ ಮುಗಿಸಿ ಯಾರೋ ಪ್ಯಾಕನ ಮಾಡಿದ್ದಾರೆ ಅಂದ್ರೆ ನಿಜಕ್ಕವೇ ಇದನ್ನೆಲ್ಲ ಮಾಡ್ತಿರೋದು ಯಾರು ಅಂತ ಎಲ್ಲರೂ ಟೆನ್ಷನ್ ಆಗ್ತಾರೆ. ಅಂಡ್ ಇದ್ರ ನಡುವೆ ನಮ್ಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ ನೋಡಿ. ಅಂದ್ರೆ ನಮ್ಮ ಕೃಷ್ಣವನ ಟೀಮು ಜಗದೀಶನ ಹುಡುಕಿ ಅವನನ್ನ ಹಿಡಿಯೋದಿಕ್ಕಾಗಿನೇ ಬಂದಿರ್ತಾರೆ. ಬಟ್ ಆದ್ರೆ ಜಗದೀಶ್ ಎಲ್ಲಾ ಸತ್ಯಗಳನ್ನುವೇ ಹೇಳ್ಕೊಂಡಿರ್ತಾನೆ. ಅಂದ್ರೆ ಆಕ್ಟರ್ ಆಗಿರುವ ರೋಹಿತ್ ಇವನ ಕ್ಲೋಸ್ ಆದ ಫ್ರೆಂಡೇನೆ. ಸೊ ಅವನು ಯಾವಾಗ ಬೆಳೆದು ಸೆಲೆಬ್ರಿಟಿ ಆಗ್ತಾನೋ ಇವನನ್ನ ಇಗ್ನೋರ್ ಅನ್ನ ಮಾಡ್ಬಿಡ್ತಾನೆ. ಆದ್ರಿಂದ ಅವನ ಕಥೆಯನ್ನ ಮುಗಿಸೋದಿಕ್ಕೆ ಪ್ಲಾನ್ ಅನ್ನ ಮಾಡಿದೇನೋ ನಿಜ. ಬಟ್ ಆದ್ರೆ ಇವನು ಹೋಗೋ ಹೊತ್ತಿಗೆ ಬೇರೆ ಯಾರೋ ಬಂದು ಅವನ ಕಥೆಯನ್ನ ಮುಗಿಸಿದ್ದಾರೆ. ಹಾಗೆ ಮೀನಾ ಅನ್ನುವ ಹುಡುಗಿ ಕಥೆಯನ್ನವೇ ಕೂಡ ನಾನು ಮುಗಿಸಿಲ್ಲ. ಆಕ್ಚುಲ್ ಆಗಿ ಅವತ್ತು ಪ್ರಿನ್ಸಿಪಲ್ಗೆ ಎಲ್ಲಾ ವಿಷಯವನ್ನ ಹೇಳೋದಿಕ್ಕಾಗಿನೇ ಕರ್ದಿದ್ವಿ. ಬಟ್ ಆದ್ರೆ ಪ್ರಿನ್ಸಿಪಲ್ ನನ್ನನ್ನ ನೋಡಿ ಭಯವನ್ನ ಪಟ್ಕೊಂಡು ಓಡೋದಿಕ್ಕಾಗಿನೇ ಟ್ರೈ ಅನ್ನ ಮಾಡಿದ್ರು. ಸೊ ಅವ್ರನ್ನ ತಡೆಯೋದಿಕ್ಕಾಗಿ ಬಂದೆ. ಬಟ್ ಆದ್ರೆ ತಡೆಯೋದಿಕ್ಕೆ ಆಗಿಲ್ಲ. ಆ ನಂತರ ವಾಪಸ್ಸು ಮೀನಾ ಅವಳ ಹತ್ರಕ್ಕೆ ಬರ್ಬೇಕಾದ್ರೆ ಅಷ್ಟರಲ್ಲಿ ಯಾರೋ ಬಂದು ಅವಳ ಕಥೆಯನ್ನವೇ ಕೂಡ ಮುಗಿಸಿ ಬಿಟ್ಟಿದ್ರು.
ನಿಜವನ್ನ ಹೇಳ್ಬೇಕು ಅಂದ್ರೆ ನಾನು ಮತ್ತೆ ಮೀನಾ ಇಬ್ಬರವೇ ಕೂಡ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಿದ್ವಿ. ಸೊ ಈ ಕೊಲೆಗಳನ್ನ ನಾನು ಮಾಡ್ತಿಲ್ಲ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಕೃಷ್ಣ ಅವರು ನಮ್ದಿರ ಇವ್ನನ್ನ ಅರೆಸ್ಟ್ ಅನ್ನ ಮಾಡೋದಿಕ್ಕಾಗಿನೇ ನೋಡಿರ್ತಾನೆ. ಬಟ್ ಆದ್ರೆ ಜಗದೀಶ್ ಇವ್ರನ್ನ ತಳ್ಳಿ ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಬೋಡಕ್ ಬಿಟ್ಟಿರ್ತಾನೆ. ಬಟ್ ಆದ್ರೆ ಇವಾಗ ನೋಡಿದ್ರೆ ಅವನ ಕಥೆಯನ್ನವೇ ಕೂಡ ಯಾರೋ ಮುಗಿಸ್ಬಿಟ್ಟಿದ್ದಾರೆ. ಸೊ ಇದೇ ಟೈಮಿಗೆ ನಮ್ಮ ರಾಧಾ ಕೂಡ ಇವನ ಹತ್ರಕ್ಕಾಗಿನೇ ಬಂದು ನಿಜವಾದ ಕಿಲ್ಲರು ಜಗದೀಶ್ ಅಲ್ಲ, ಬದಲಾಗಿ ಜೀತು ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಅವನ ಚಿಕ್ಕ ವಯಸ್ಸಿನ ಫೋಟೋವನ್ನ ಬಿಟ್ರೆ ನಮ್ಮ ಹತ್ರ ಬೇರೆ ಏನವೇ ಕೂಡ ಇಲ್ಲ. ಇವಾಗ ನೋಡಿದ್ರೆ ಅವನಿಗೆ ಸರಿಸುಮಾರು 25ರಿಂದ 30 ವರ್ಷಗಳಾಗಿರುತ್ತೆ. ಸೊ ಅವನ ಮುಖವನ್ನ ಯಾರವೇ ಕೂಡ ನೋಡಿಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಅವರ ಟೀಮ್ ಕೂಡ ಈ ಕೊಲೆಗಳನ್ನ ಮಾಡ್ತಿರುವ ಕಿಲ್ಲರು ಬೇರೆ ಯಾರಿವೆ ಅಲ್ಲ, ಜೀತು ಅನ್ನೋದಾಗಿ ಅನೌನ್ಸ್ ಅನ್ನ ಕೊಡ್ತಾರೆ. ಅಂಡ್ ಇದನ್ನೆಲ್ಲ ನೋಡುವ ನಮ್ಮ ಕೃಷ್ಣಗೆ ಅವನ ಅಸಿಸ್ಟೆಂಟ್ ಆಗಿರುವ ಅರ್ಜುನ್ ಮೇಲೆ ಡೌಟ್ಗಳು ಬರುತ್ತೆ. ಯಾಕಂದ್ರೆ ಯಾವಾಗೆಲ್ಲ ಕೊಲೆಗಳು ನಡೆಯುತ್ತೋ ಆವಾಗ ಇವನು ಕೂಡ ಮಾಯವಾಗ್ತಾನೆ. ಅಂಡ್ ಅದು ಅಲ್ದೆ ಆ ಕಿಲ್ಲರು ನಾನು ನಿಮ್ಮಗಳ ಜೊತೆಯಾಗಿನೇ ಇದ್ದೀನಿ ಅಂತ ಹೇಳ್ಕೊಂಡಿದ್ದ ಅಲ್ವಾ, ಆದ್ರಿಂದ ಸೀದಾ ಈ ಅರ್ಜುನ್ ಅವನ ಮೇಲೆ ಡೌಟ್ ಅನ್ನ ಪಡ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಅರ್ಜುನ್ ಒಂದು ಪೆನ್ ಡ್ರೈವ್ ಅನ್ನ ತಗೊಂಡು ಕಮಿಷನರ್ ಅವರ ಕೊಲೆಯಾದ ಜಾಗದಲ್ಲಿ ಇದು ಸಿಕ್ತು ಅನ್ನೋದಾಗಿನೇ ತಂದು ಕೊಡ್ತಾನೆ. ಅಂಡ್ ಅದು ಅಲ್ದೆ ಈ ಪೆನ್ ಡ್ರೈವ್ ನ ಮೇಲೆ ರಾಧಾ ಅವಳ ಫಿಂಗರ್ ಪ್ರಿಂಟ್ ಇದೆ. ಸೊ ನಿಮ್ಮ ವೈಫ್ ಆಗಿರುವ ರಾಧಾ ಅವಳನ್ನ ಎನ್ಕ್ವೈರಿ ಮಾಡಿ ನೋಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ಕೃಷ್ಣ ಕೂಡ ಕನ್ಫ್ಯೂಷನ್ ಆಗಿ ರಾಧಾಗೆ ಕಾಲ್ ಅನ್ನ ಮಾಡಿ ಈ ಪೆನ್ ಡ್ರೈವ್ ಮರ್ಡರ್ ಆಗಿರುವ ಜಾಗದಲ್ಲಿ ಏನನ್ನ ಮಾಡ್ತಿದೆ ಅಂತ ಎಲ್ಲವನ್ನ ಹೇಳ್ಕೋಬೇಕಾದ್ರೆ ನಾನು ಈ ಪೆನ್ ಡ್ರೈವ್ ಅನ್ನ ನಮ್ಮ ಬಾಸ್ಗೆ ಕೊಡೋದಿಕ್ಕಾಗಿ ಜಿತೇಂದ್ರ ಅನ್ನುವ ಒಬ್ಬ ಕ್ಲೀನರ್ ಅವನ ಕೈಗಾಗಿನೇ ಕೊಟ್ಟಿ ಬಂದಿದ್ದೆ. ಸೊ ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಬಾಸ್ಗೆ ಕಾಲ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಆ ಜಿತೇಂದ್ರ ನನ್ಗೆ ಯಾವುದೇ ರೀತಿ ಪೆನ್ ಡ್ರೈವ್ ಅನ್ನ ತಂದು ಕೊಟ್ಟಿಲ್ಲ ಅಂತ ಹೇಳ್ಕೋತಾರೆ. ಆದ್ರಿಂದ ನಮ್ಮ ರಾಜ ಜಿತೇಂದ್ರನ ಬಗ್ಗೆ ಎಲ್ಲಾ ಡಾಟಾವನ್ನವೇ ಕೂಡ ತೆಗೆದು ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡ್ಬೇಕಾದ್ರೆ ಇವನು ಎಷ್ಟೋ ವಿಷಯಗಳು ಟಾಪಿಕ್ಗಳನ್ನ ಕಂಪನಿಯಿಂದ ಬಚ್ಚಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಅಂಡ್ ನಮ್ಮ ರಾಧಾಗೆ ಈಗ ಜಿತೇಂದ್ರ ಮೇಲೆ ಫುಲ್ಲು ಡೌಟ್ಗಳು ಬರೋದ್ರಿಂದ ಈ ಜಿತೇಂದ್ರ ಅವನ ಫೋಟೋವನ್ನ ಆ ಜೀತು ಅನ್ನುವ ಹುಡುಗನ ಫೋಟೋದ ಜೊತೆ ಮ್ಯಾಚ್ ಅನ್ನ ಮಾಡಿ ನೋಡ್ತಾಳೆ. ಅಂಡ್ ಆ ರೀತಿ ಮ್ಯಾಚ್ ಅನ್ನ ನೋಡ್ಬೇಕಾದ್ರೆ 2 ಫೋಟೋಗಳಿವೆ ಕೂಡ ಮ್ಯಾಚ್ ಆಗ್ತಾ ಇದೆ. ಅಷ್ಟೇ ಆ ನಿಜವಾದ ಕೊಲೆಗಾರನಾಗಿರುವ ಜೀತು ಬೇರೆ ಯಾರುವೆ ಅಲ್ಲ, ನಮ್ಮ ಕಂಪನಿಯಲ್ಲಿ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಿರುವ ಜಿತೇಂದ್ರಾನಿ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಪಟ್ ಅಂತ ಕೃಷ್ಣವನಿಗೆ ಕಾಳನ್ನ ಮಾಡಿ ಎಲ್ಲವನ್ನ ಹೇಳೋದಿಕ್ಕಾಗಿನೇ ನೋಡ್ತಾಳೆ. ಆದ್ರೆ ಇದೇ ಟೈಮಿಗೆ ಆ ಜೀತು ಹಿಂದೆಯಿಂದ ಬಂದು ಇವಳನ್ನ ಕಿಡ್ನಾಪ್ ಅನ್ನ ಮಾಡ್ಕೊಂಡು ಎತ್ತಕೊ ಬರ್ತಾನೆ. ಅಂಡ್ ಫೈನಲ್ ಆಗಿ ಕೊಲೆಗಳನ್ನ ಮಾಡ್ತಿರೋದು ಕೂಡ ನಾನೇ ಅಂತ ಒಪ್ಕೋತಾನೆ. ಅಂಡ್ ಏನಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂದ್ರೆ ಈ ರೀತಿಯಾಗಿ ನಾನು ಕೊಲೆಗಳನ್ನ ಮಾಡೋದ್ರಿಂದ ಇಡೀ ಸಂಪೂರ್ಣವಾದ ಜಗತ್ತು ನನ್ನ ಬಗ್ಗೆನೇ ಯೋಚನೆಯನ್ನ ಮಾಡಿ ನನ್ಗೆ ಹೆಚ್ಚು ಅಟೆನ್ಷನ್ ಅನ್ನ ಕೊಡುತ್ತೆ ಅಲ್ವಾ. ಸೊ ಅದಕ್ಕಾಗಿನೇ ಮಾಡಿ ಬರ್ತಾ ಇದ್ದೀನಿ. ಅಂಡ್ ಇವಾಗ್ಲೇ ಕೂಡ ನಿನ್ನ ಕಥೆಯನ್ನ ಮುಗಿಸಿ ಹಾಕ್ತೀನಿ. ಯಾಕಂದ್ರೆ ನನ್ನ ರಹಸ್ಯ ಗೊತ್ತಾದವರು ಯಾರು ಕೂಡ ಬದುಕಬಾರ್ದು ಅನ್ನೋದಾಗಿನೇ ಹೇಳ್ಕೊಂಡು ಇವಳ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಿರ್ತಾನೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಕೃಷ್ಣ ಮಾಸ್ ಆಗಿನೇ ಎಂಟ್ರಿ ಕೊಟ್ಟು ಒಂದು ಬುಲೆಟ್ ಅನ್ನ ಫೈರ್ ಮಾಡಿ ಸೀದಾ ಇವನ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಅಂದ್ರೆ ನಮ್ಮ ರಾಧಾ ಹಾಕೊಂಡಿರುವ ವಾಚಿನಲ್ಲಿ ಲೊಕೇಶನ್ ಆನ್ ಆಗಿರೋದ್ರಿಂದ ಅದನ್ನ ಟ್ರೇಸ್ ಮಾಡ್ಕೊಂಡು ನಮ್ಮ ಕೃಷ್ಣ ಫೈನಲ್ ಆಗಿ ಇಲ್ಲಿಗೆ ಬಂದಿರೋದು. ಅಂಡ್ ಇವಾಗ ನಮ್ಮ ರಾಧಾ ಕೂಡ ಸೇಫ್ ಆಗಿನೇ ಬದುಕ್ತಾಳೆ, ಮತ್ತೆ ಕಿಲ್ಲರ್ ನ ಕತೆ ಕೂಡ ಮುಗಿಯುತ್ತೆ. ಅಂಡ್ ಮೀಡಿಯಾ ನ್ಯೂಸ್ ಎಲ್ಲರಿಗೂ ಕೂಡ ನಿಜವಾದ ಕಿಲ್ಲರ್ ನ ಕತೆ ಮುಗಿತು ಅನ್ನೋದಾಗಿನೇ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ರಾಧಾ ಮಾತ್ರ ಇನ್ನವೇ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಸೊ ಸೀದಾ ಇವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿ ಬರ್ತಿದ್ದ ಲಕ್ಷ್ಮಿ ಅನ್ನುವ ಒಬ್ಬಳು ಥೆರಪಿಸ್ಟ್ ಇದ್ದಾಳೆ ಅಲ್ವಾ, ಅವಳ ಹತ್ರಕ್ಕಾಗಿನೇ ಬಂದು ಕೆಲವು ಕ್ವಶನ್ ಗಳನ್ನ ಕೇಳ್ತಾಳೆ. ಅವನು ಟ್ರೀಟ್ಮೆಂಟ್ ಮುಗಿಯೋದಕ್ಕಿಂತ ಮುಂಚೆನೆ ಓಡಿ ಹೋಗ್ಬಿಟ್ಟ ಅಂತ ಹೇಳ್ಕೊಂಡ್ರಿ ಅಲ್ವಾ. ಬಟ್ ಆದ್ರೆ ಇವಾಗ್ಲೂ ಕೂಡ ನೀವು ಕೊಟ್ಟಿ ಬರ್ತಿರುವ ಪ್ರಿಸ್ಕ್ರಿಪ್ಷನ್ ಗಳು ಇದಾವೆ ಅಂತ ಹೇಳ್ಕೋಬೇಕಾದ್ರೆ ಈ ಲಕ್ಷ್ಮಿ ಅನ್ನುವ ಥೆರಪಿಸ್ಟ್ ಎಲ್ಲಾ ಸತ್ಯಗಳಿವೆ ಗೊತ್ತಾಗಿದೆ ಅಂತ ಟೆನ್ಷನ್ ಅನ್ನ ಮಾಡ್ಕೋತಾಳೆ. ಅಂಡ್ ಬೇರೆ ದಾರಿ ಇಲ್ದೆ ಇದನ್ನೆಲ್ಲ ಮಾಡ್ಸಿದ್ದು ನಾನೇ ಅಂತಾನವೇ ಕೂಡ ಒಪ್ಕೋತಾಳೆ. ಯಾಕಂದ್ರೆ ಜೀತುಗೆ ಯಾವ ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನುವ ಸಿಂಡ್ರೋಮ್ ಇದೆಯೋ ಅದೇ ಕಾಯಿಲೆ ನನ್ಗವೇ ಕೂಡ ಇರ್ತಾ ಇದೆ. ಬಟ್ ಆದ್ರೆ ನಾನು ಡೈರೆಕ್ಟ್ ಆಗಿ ಹೋಗಿ ಕೊಲೆಗಳನ್ನ ಮಾಡೋದಿಕ್ಕೆ ಆಗೋದಿಲ್ಲ. ಆದ್ರಿಂದಾನೇ ಜೀತು ಅವನನ್ನ ಮ್ಯಾನಿಪ್ಯುಲೇಟ್ ಮಾಡಿ ನನ್ನ ಕೆಲಸಗಳನ್ನ ಅವನ ಮುಖಾಂತರ ಮಾಡಿಸ್ಕೊಳ್ತಾ ಇದ್ದೀನಿ. ಅಂಡ್ ಇವಾಗ ನಿನ್ಗೆ ಬೇರೆ ಎಲ್ಲ ವಿಷಯಗಳಿವೆ ಕೂಡ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಅಂಡ್ ನಿನ್ನ ಕಥೆಯನ್ನವೇ ಕೂಡ ಮುಗಿಸೋದೇ ಸರಿ ಅಂತ ಗನ್ನನ್ನ ತಗೊಂಡು ನಮ್ಮ ರಾಧಾ ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಾಳೆ. ಅಂಡ್ ಅದಕ್ಕೆ ನಮ್ಮ ರಾಧಾ ನಾನು ಕೇವಲ ಒಂಟಿಯಾಗಿ ಈ ಜಾಗಕ್ಕಾಗಿ ಬಂದಿಲ್ಲ, ಬದಲಾಗಿ ನನ್ನ ಜೊತೆಯಾಗಿ ಪೊಲೀಸ್ ಅವರು ಕೂಡ ಬಂದಿದ್ದಾರೆ ಅಂತ ಹೇಳ್ಕೊತಾಳೆ. ಇದನ್ನ ಕೇಳುವ ಥೆರಪಿಸ್ಟ್ ಇನ್ನು ನಾವು ಬಚಾವಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಇಲ್ಲಿಗೆ ಎಲ್ಲಾನವೇ ಮುಗೀತು ಅಂತ ನೀನು ತಿಳ್ಕೊಬೇಡ, ಇವಾಗ ನಿಜವಾದ ಆಟ ಶುರುವಾಗಿದೆ ನೋಡು ಅನ್ನೋದಾಗಿನೇ ಹೇಳ್ಕೊಂಡು ಅವ್ರಿಗೆ ಅವರು ಶೂಟ್ ಅನ್ನ ಮಾಡ್ಕೊಂಡು ತೀರೋಗ್ಬಿಡ್ತಾರೆ. ನೆಕ್ಸ್ಟ್ ನಮ್ಮ ರಾಧಾ ಹೊರಗಡೆಗಾಗಿನೇ ಬಂದು ಕೃಷ್ಣವನನ್ನ ಮೀಟ್ ಮಾಡಿ ಆ ಲಕ್ಷ್ಮಿ ಅನ್ನುವ ಥೆರಪಿಸ್ಟ್ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ಕೊಂಡಿದ್ದಾರೆ. ಅವರ ಪ್ರಕಾರ ಈ ಸೀರಿಯಲ್ ಕಿಲ್ಲರ್ ಗಳ ಕೇಸು ಇಲ್ಲಿಗೆನೆ ಮುಕ್ತಾಯವಾಗಿಲ್ಲ. ಅಂದ್ರೆ ಜೀತು ಅವನನ್ನ ಯಾವ ರೀತಿ ಮ್ಯಾನಿಪ್ಯುಲೇಟ್ ಅನ್ನ ಮಾಡಿ ಕೆಲಸಗಳನ್ನ ಮಾಡಿಸಿದ್ರೋ ಅದೇ ರೀತಿಯಾಗಿ ಇನ್ನವೇ ಕೂಡ ಡೇಂಜರಸ್ ಆಗಿ ಬೇರೆಯವರನ್ನುವೇ ಮ್ಯಾನಿಪ್ಯುಲೇಟ್ ಮಾಡಿರ್ಬಹುದು.
ಅಂದ್ರೆ ಇಬ್ಬರು ಕಿಲ್ಲರ್ಗಳ ಕಥೆಯೇನೋ ಮುಗ್ದಿದೆ. ಬಟ್ ಆದ್ರೆ ಇದೇ ರೀತಿಯಾಗಿ ಇನ್ನವೇ ಕೂಡ ಎಷ್ಟು ಜನಗಳಿದಾರೋ ನಮ್ಗೆ ಗೊತ್ತಿಲ್ಲ ಅನ್ನೋದಾಗಿ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ನಮ್ಮ ಕೃಷ್ಣ ಕೂಡ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ತಾನೆ. ಅಂಡ್ ಇದೇ ಸಸ್ಪೆನ್ಸ್ ನ ಜೊತೆಗೆ ನಮ್ಮ ಇವತ್ತಿನ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಹೊಸ ಚಾನೆಲ್ ಅನ್ನವೇ ಕ್ರಿಯೇಟ್ ಮಾಡಿ ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ಬಿಡಿ. ಸರಿ, ಓಕೆ, ಇಂಥದ್ದೇ ಮಾಸ್ ಆಗಿರುವ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.